ನಮಸ್ಕಾರ. ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸಾಧಕ ಮಹಿಳೆಯರನ್ನು ಪರಿಚಯಿಸುವಂಥ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ. ಇದೀಗ ನಮ್ಮೊಂದಿಗಿದ್ದಾರೆ ಮಮತಾ ಸುಧಾಕರ ಶೆಟ್ಟಿ. ಇವರು ಮಹಿಳಾ ಒಕ್ಕೂಟ ಜಿಲ್ಲಾ ಕಾರ್ಯದರ್ಶಿಯಾಗಿ, ನಾಟಕ ಮತ್ತು ಯಕ್ಷಗಾನ ಕಲಾವಿದೆಯಾಗಿ ಮತ್ತು ವಿಶಿಷ್ಟವಾದಂಥ ಅಡುಗೆ ತಯಾರಿಯಲ್ಲಿ ಇವರು ಎತ್ತಿದ ಕೈ. ಅದರೊಂದಿಗೆ ಯೂಟ್ಯೂಬರ್ ಆಗಿಯೂ ಕೂಡ ತಾವು ತಮ್ಮ ಯೂಟ್ಯೂಬ್ ಮೂಲಕ ಜನಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಹಾಗೆಯೇ ಜನಜಾಗೃತಿಯ ಪ್ರಹಸನಗಳ ರಚನೆ ಮತ್ತು ಪ್ರದರ್ಶನದ ಬಗ್ಗೆಯೂ ಕೂಡ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮಧ್ಯವರ್ಜನ ಆಗಿರಬಹುದು, ಏಡ್ಸ್ನ ಕೆಲವೊಂದು ಸಮಸ್ಯೆಗಳಾಗಿರಬಹುದು ಮತ್ತು ನಾಟಕ ಮತ್ತು ಯಕ್ಷಗಾನ ಕಲಾವಿದೆಯಾಗಿಯೂ ಕೂಡ ಜನಪ್ರಿಯರಾಗಿದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಮಮತಾ ಸುಧಾಕರ್ ಶೆಟ್ಟಿ ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರ ಪರವಾಗಿ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಎಲ್ಲ ಚಟುವಟಿಕೆಗಳು ಯಾವಾಗಿಂದ ಆರಂಭ ಆದವು? ಸರ್, ನನಗೆ 16 ವರ್ಷ ಇರುವಾಗ ನಾನು ದೊಡ್ಡನಗುಡ್ಡೆ ಮಹಿಳಾ ಮಂಡಳಿಗೆ ಸೇರಿದ್ದೇನೆ. 18 ವರ್ಷಕ್ಕೇನೆ 19 ವರ್ಷ ತುಂಬುವಾಗಲೇ ನನಗೆ ಮದುವೆ ಮಾಡಿಕೊಟ್ರು. ಹಾಗೆ ದೊಡ್ಡನಗುಡ್ಡೆ, ಅಲ್ಲಿ ನನ್ನ ಗಂಡನ ಮನೆ, ಅಲ್ಲಿ ನನ್ನ 16 ವರ್ಷಕ್ಕೆ. ನಾನು ಆವಾಗಲೇ ನನಗೆ ಈ ಕಲೆಯ ಬಗ್ಗೆ ತುಂಬ ಆಸಕ್ತಿ, ಆದರೆ ಮನೆಯಲ್ಲಿ ಅಷ್ಟೇನು ಪ್ರೋತ್ಸಾಹ ಸಿಗ್ತಿರಲಿಲ್ಲ. ಹಾಗೆ ನಾನು 16ನೇ ವಯಸ್ಸದಲ್ಲಿ ಒಡೆದ ಸಂಸಾರ ಅಂತ ಹೇಳೋದು ನಾಟಕವನ್ನು ಬರೆದು ನಿರ್ದೇಶನ ರಾಮದಾಸ್ ಶೆಟ್ಟಿ ಅಂತ ಇದ್ರು, ಅವರು ನಿರ್ದೇಶನ. ನನ್ನದು 16ನೇ ವಯಸ್ಸು. ನಾಟಕ ರಚನೆ ಮಾಡಿದ್ದೇನೆ. ಒಡೆದ ಸಂಸಾರ ಅಂತ ನಾಟಕ ಬರೆದಿದ್ದೆ. ಅದನ್ನು ರಾಮದಾಸ್ ಶೆಟ್ಟಿ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾಗಿದ್ದರು. ಅವರು ಅದನ್ನು ಅವರ ನಿರ್ದೇಶನದಲ್ಲಿ ನಾವು ಮೊದಲು ಹೆಂಗಸರು ನಾಟಕ ಮಾಡಿದ ಆ ಸ್ಟೇಜಲ್ಲಿ ನಾನು ಬರೆದ ನಾಟಕ ಫಸ್ಟ್. ನಾವೇ ಅಲ್ಲಿ ಮಹಿಳಾ ಮಂಡಳಿಯಲ್ಲಿ ಫಸ್ಟ್ ಹೆಂಗಸರು ನಾಟಕ ಮಾಡಿದ್ದು. ಅದರ ತುಂಬ ಪ್ರಯತ್ನ ಪಟ್ಟಿದ್ದಾರೆ ರಾಮದಾಸ್ ಶೆಟ್ಟಿ ಅವರು. ಅವರ ನಿರ್ದೇಶನದಲ್ಲಿ ನಾವು ನಾಟಕ ಮಾಡಿ ಒಳ್ಳೆಯ ಹೆಸರನ್ನು ಗಳಿಸಿದ್ದೆವು. ಆಮೇಲೆ ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ನನಗೆ ಗಂಡನ ಮನೆಯಲ್ಲಿ ಫುಲ್ಲು ನನಗೆ ಸಪೋರ್ಟು. ಆವಾಗ ಮತ್ತೆ ನಾನು ಧರ್ಮಸ್ಥಳದ ಧರ್ಮಶ್ರೀ ಒಕ್ಕೂಟದ ಮೊದಲ ಅಧ್ಯಕ್ಷೆಯಾಗಿದ್ದೆ. ಆವಾಗ ಮದ್ಯವರ್ಜನೆ ಶಿಬಿರ ಅಲ್ಲಿ ನಡೀತಿತ್ತು. ಆವಾಗ ನಾನು ಈ ಮದ್ಯದ ಚಟದ ಬಗ್ಗೆ ಕೆಲವೊಂದು ಪ್ರಹಸನವನ್ನು ಬರೆದು ತುಂಬ ಕಡೆ ನಾವು ಮಹಿಳಾ ಮಂಡಳಿಯವರೊಟ್ಟಿಗೆ ಸಹ ಮಾಡಿದ್ದೇನೆ ಮತ್ತು ಸ್ವಸಹಾಯ ಸಂಘದ ಅವರೊಟ್ಟಿಗೆ ಸಂಗಡಿಗರ ಜೊತೆಗೆ ಎಲ್ಲ ಮಾಡಿದ್ದೇನೆ. ಮತ್ತು ಏಡ್ಸ್, ಆವಾಗ ತುಂಬ ಏಡ್ಸ್ ಇದ್ದು ಭಯಂಕರ ನಡೀತಿತ್ತು. ಆ ಏಡ್ಸಿನ ಬಗ್ಗೆ ಗೊಡ್ಡು ಅಂತ ಹೇಳುವ ಒಂದು ಪ್ರಹಸನವನ್ನು ಬರೆದು ನಾನು ತುಂಬ ಬಹುಮಾನವನ್ನು ಗಳಿಸಿದ್ದೇನೆ. ಕಾಂಪಿಟಿಷನಲ್ಲಿ ಕೂಡ ನಮಗೆ ಪ್ರಥಮ ಬಹುಮಾನ ಎಲ್ಲ ಬಂದಿದೆ. ಕೆಲವು ಕಡೆ ಮಾಡಿದ್ದೇನೆ. ಮಧ್ಯವರ್ಜನೆಯ ಬಗ್ಗೆ ಎನ್ನ ದೇವೇರು ಅಂತ ಹೇಳೋದು ಬರೆದಿದ್ದೇನೆ. ಮತ್ತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಅದರಲ್ಲಿ ಸ್ವಲ್ಪ ನನ್ನ ಕಥೆಯೇ ಇತ್ತು. ಯಾಕಂತ ಹೇಳಿದರೆ ನನಗೆ ಶಾಲೆ ಕಲಿಬೇಕಂತ ತುಂಬ ಆಸೆ. ನಾನೇನು ಕಲಿಯೋದ್ರಲ್ಲಿ ಟಾಪ್ ಇರಲಿಲ್ಲ, ನತ್ತ ಮಟ್ಟಿಗೆ ಇದ್ದೆ. ಶಾಲೆ ಕಲಿಬೇಕಂತ ಹೇಳಿದರೆ ನನಗೆ ಆವಾಗಲೇ SLC ಆವಾಗ ಕೂಡಲೇ ನನಗೆ ಪ್ರಪೋಸಲ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. 19 ವರ್ಷಕ್ಕೇ ಮದುವೆ ಮಾಡಿಕೊಟ್ರು. ಆಮೇಲೆ ನಾನು ವಿದ್ಯಾಭ್ಯಾಸ ಮುಗಿಲಿಲ್ಲ. ಕಟ್ಟಿಂಗ್ ಕ್ಲಾಸಿಗೆಲ್ಲ ಹೋಗ್ತಿದ್ದೆ, ಹಾಗೆ ಎಲ್ಲ ಇದು ಮಾಡ್ತಿದ್ದೆ. ಆದರೆ ನನಗೆ ಇದು ಬರೆಯುವುದು ಒಂದು ಭಾರಿ ಆಸೆ ಇತ್ತು. ಅವಾಗ ನಾನು ಹೇಳೋದು, ನನಗೆ ಶಾಲೆ ಕಲಿಸಿ ಅಂತ ಹೇಳುವಾಗ ನಮ್ಮ ಅಜ್ಜಿ ಹೇಳೋದು, ಹೆಣ್ಣು ಮಕ್ಕಳಿಗೆ ಯಾಕೆ ವಿದ್ಯಾಭ್ಯಾಸ ಬೇಕು? ಗಂಡು ಮಕ್ಕಳಿಗಾದ್ರೆ ಬೇಕು, ಹೆಣ್ಣು ಮಕ್ಕಳಿಗೆ ಯಾಕೆ? ಗಂಡನ ಮನೆಗೆ ಹೋಗಿ ಎಂತ ಮಾಡೋದು? ದಿಕ್ಕೆದ ಬಂಜಗೆ ಪುನತ ಕಲ್ಲಕಟ್ಟನ ಬೇಲೆ ಮಲ್ಪೆರೆಗೊಂಡರಿಗೆಲೆಗೆ ದಿಕ್ಕದ ಬಂಜಗೆ ಪುನತ ಪೊಂಜೋಕ್ಲೆಗೆ ಏನಕ್ಕೆ ಬರವು? ಇದೆಲ್ಲ ಚುಚ್ಚು ನುಡಿ ಅಂತ. ಹೌದು, ಹಾಗೆ ಅಂದ್ರೆ ಅವರು ಕಲೀಲಿಲ್ಲ, ಬೇಡ ಅಂತ. ಹೆಣ್ಣು ಮಕ್ಕಳು ಹೊರಗಡೆ ಹೋಗುದು ಎಲ್ಲ ಬೇಡ, ಏನು ಕೆಲಸ ಮಾಡ್ಲಿಕ್ಕೆ ಆತಂಕದ ಪ್ರಶ್ನೆ ಅಲ್ಲ. ಹೆಣ್ಣು ಮಕ್ಕಳಿಗೆ ಬೇಗ ನಮ್ಮ ಜವಾಬ್ದಾರಿಯನ್ನ ಬೇಗ ಮುಗಿಸಿ ಬಿಡ್ಬೇಕು, ಮದುವೆ ಮಾಡಿ ಬಿಡ್ಬೇಕು ಅಂತ ಹೇಳ್ಕೊಂಡು, ಅದಕ್ಕೋಸ್ಕರ ನನಗೆ ಒಂದು 19 ವರ್ಷದಲ್ಲಿ ಮದುವೆ ಮಾಡಿ ಕೊಟ್ರು. ಅಂದ್ರೆ ಗಂಡನಿಗೆ ಪತ್ರ ಬರೀಲಿಕ್ಕೆ ಗೊತ್ತಾದ್ರೆ ಸಾಕು, ಗಂಡನ ಪತ್ರ ಬಂದ್ರೆ ಅದನ್ನು ಓದ್ಲಿಕ್ಕೆ ಗೊತ್ತಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ ಅಂತ. ಈಗಿನಲ್ಲಿ ಹಾಗೆ ಎನಿಸುದಿಲ್ಲ. ಮಕ್ಕಳು ಕಲಿಬೇಕು, ಒಳ್ಳೆ ಹಣ ಸಂಪಾದನೆ ಮಾಡಬೇಕು, ಹಾಗೆಲ್ಲ. ಮುಂಚಿನವ್ರು ಹಾಗಲ್ಲ. ಮದುವೆ ಮಾಡಿ ಕೊಟ್ಟರೆ ಅವಳ ಗಂಡನ ಮನೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಮಕ್ಕಳನ್ನು ಸಾಕಿಕೊಂಡು ಒಳ್ಳೆ ಗೃಹಿಣಿಯಾಗಿದ್ರೆ ಸಾಕು ಅಂತ ಅಷ್ಟೇ ಬಯಸುದು. ಅಲ್ಲ, ಹೆಣ್ಣು ಮಕ್ಕಳ ಅಂದ್ರೆ ಸ್ತ್ರೀ ಸಮಾನತೆಗೆ ಹೌದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಯಾವ ರೀತಿಯಲ್ಲಿ ಕೊಡುಗೆಯನ್ನ ನೀಡಬಲ್ಲದು? ಅಂದ್ರೆ ಅವರಿಗೆ ಅದ್ರದ್ದು ವ್ಯಾಲ್ಯೂ ಇರುವುದು ಅದೇ, ಸ್ತ್ರೀ ಸಮಾನತೆ ಇಲ್ಲ, ಲಿಂಗ ಸಮಾನತೆ ಇದೆ ಅಂತ ಕೂಗಿದೆ. ಇದಕ್ಕೆ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದಿಂದ ಏನು ಪ್ರಯೋಜನ? ಅಂದ್ರೆ ವಿದ್ಯಾಭ್ಯಾಸ ಇದ್ರೆ ಅವಳು ಯಾರ ಜೊತೆಗೂ ಕೂಡ ಫೈಟ್ ಮಾಡ್ಲಿಕ್ಕೆ ಆಗ್ತದೆ, ಅವಳಿಗೆ ತಿಳುವಳಿಕೆ ಇರ್ತದೆ. ನಾನೊಂದು ಹೇಳ್ತೇನೆ,
ತಿಳುವಳಿಕೆಯಿಂದ ಅನುಭವವೇ ಸ್ವಲ್ಪ ಜಾಸ್ತಿ, ಇದು ನನ್ನ ಪ್ರಕಾರ ಶ್ರೇಷ್ಠ. ತಿಳುವಳಿಕೆಯಿಂದ ಅನುಭವವೇ ಶ್ರೇಷ್ಠ ಅಂತ ನಾನು ಅದರ ಬಗ್ಗೆನೇ ಒಂದು ಬರವು ಅಂತ ಹೇಳುವ ಒಂದು ಸ್ಕಿಟ್ ಬರ್ದಿದ್ದೆ. ಹೆಣ್ಣು ಮಕ್ಕಳಿಗೆ ಪ್ರಹಸನ ಬರ್ದಿದ್ದೆ. ಅಂದ್ರೆ ಗಂಡು ಮಕ್ಕಳಿಗೆ ಕಲಿಸೋದು, ಹೆಣ್ಣು ಮಗಳನ್ನ ಕೀಳಾಗಿ ನೋಡುದು, ಆಮೇಲೆ ಹೆತ್ತ ತಂದೆ ತಾಯಿಯರಿಗೆ ಬಲವಾಗಿ ನಿಲ್ಲುವುದು ಹೆಣ್ಣು ಮಗಳೇ. ಅಂದ್ರೆ ತಮ್ಮ ಎಲ್ಲಾ ಪ್ರಹಸನಗಳಲ್ಲಿ ಸ್ತ್ರೀವಾದದ ಹೌದು ಹೌದೌದು. ಮತ್ತೆ ಮಹಿಳಾ ದೌರ್ಜನ್ಯ ಅದರ ಬಗ್ಗೆ ಸಹ ಅದೆಲ್ಲವೂ ಸೇರಿಸಿ ಎಲ್ಲ ನನ್ನ ಅನುಭವದ, ನನ್ನ ಕಲ್ತು ಎಜುಕೇಶನ್ ಮುಖಾಂತರ ಮಾಡಿದ್ದಲ್ಲ, ನನ್ನ ಅನುಭವ, ಆ ಕಡೆ ಈ ಕಡೆ ನೋಡಿದ ಅನುಭವ, ಅದರ ಮುಖಾಂತರ ಎಲ್ಲ ನನ್ನ ಹಾರ್ಟ್ಲಿಯಾಗಿ, ಅಂದರೆ ಪುಸ್ತಕದಲ್ಲೆಲ್ಲ ನನ್ನ ಹಾರ್ಟ್ಲಿಯಾಗಿ ಬಂದ ಭಾವನೆಯನ್ನ ನಾನು ಬರೆದು ಕೆಲವು ಪ್ರಹಸನವನ್ನ ಮಾಡಿದ್ದೇನೆ. ಬಟ್ ಅದನ್ನ ನಾಟಕ ರೂಪದಲ್ಲಿ ಮಾಡಬೇಕಾದ್ರೆ ಕೆಲವೊಂದು ತಂತ್ರಗಳು ಅವಶ್ಯ. ಇದನ್ನು ಯಾವ ರೀತಿಯಲ್ಲಿ ನಿಭಾಯಿಸ್ರಿ? ಯಾರದಾದ್ರೂ ಪರಿಣತಿಯನ್ನ ಪಡೆದುಕೊಂಡ್ರ ಅಥವಾ ನಾನು ಬರೆಯಬಲ್ಲೆ ಅನ್ನುವಂತಹ ಒಂದನ್ನು ಯಾರಾದ್ರೂ ಪ್ರೋತ್ಸಾಹ ಕೊಡ್ಬೇಕು? ಅಂದ್ರೆ ಯಾರು ಮಾಡಿ? ರಾಮದಾಸ್ ಶೆಟ್ಟಿ, ದವ್ಯಾಮೆ ಶಾಲೆಯ ರಾಮದಾಸ್ ಶೆಟ್ಟಿ ಅವರು ನಮಗೆ, ಹೌದೌದು, ಅವರು ನಮ್ಗೆ ಸಪೋರ್ಟ್ ಮಾಡ್ತಿದ್ರು. ಮತ್ತೆ ಬೇರೆ ಎಲ್ಲ ನಾಟಕ, ಸುರೇಶ್ ಶೆಟ್ಟಿ ಪಾಡಿಗಾರ್, ದಿವಾಕರ್ ಪೂಜಾರಿ ಕಡೆಕಾರ್, ವಾರ್ಕಾಡಿ ನಾಗರಾಜ್ ಸರ್, ಅವರದ್ರ ಮುಖಾಂತರ ಸಹ ಕೆಲವು ನಾಟಕವನ್ನೆಲ್ಲ ಮಾಡಿದ್ದೇವೆ ನಾವು. ಮತ್ತೆ ಯಕ್ಷಗಾನ ಸಹ ಮಾಡಿದ್ದೇವೆ. ಸಾಫಲ್ಯ ಟ್ರಸ್ಟಿನ ಯಕ್ಷಗಾನ, ಸಾಫಲ್ಯ ಟ್ರಸ್ಟ್ ಅಲ್ಲಿ ನಾನು ಮೆಂಬರ್. ಹಾಗೆ ನಾನು ಯಕ್ಷಗಾನ ಎಲ್ಲ ಮಾಡಿದ್ದೇನೆ. ಈಗ ಕಾಲು ಆಪರೇಷನ್ ಆಗಿದೆ. ಮುಂಚೆ ಸಾಧಾರಣ ಒಂದು 10-25 ವರ್ಷ ಇರುವಾಗ ನಾನು ಒಳ್ಳೆ ಕುಣಿತಿದ್ದೆ. ಅಭಿನಯ ನನ್ನದು ಕುಣಿತಕ್ಕಿಂತ ನನ್ನ ಅಭಿನಯವನ್ನ ಜನರು ಮೆಚ್ಚುತ್ತಾರೆ. ಹಾಸ್ಯವನ್ನು ಜಾಸ್ತಿ ಮೆಚ್ಚುತ್ತಾರೆ. ಹಾಸ್ಯ ನಾನೊಂದು ಸಾಧಾರಣ ಒಂದು 2 ಪ್ರಕಾರಗಳಲ್ಲಿ, ಹೌದು, ಒಂದು 100-200 ನಾಟಕಗಳಲ್ಲಿ 2ರಲ್ಲೂ ಕೂಡ ಹೌದು. ನಾನು ಹೀರೋ ಆಗಿ ಸಹ ಮಾಡಿದ್ದೇನೆ. ಮತ್ತೆ ಹಾಸ್ಯಕ್ಕೆ ನನ್ನನ್ನು, ನಾನು ಮತ್ತೆ ನನ್ನ ಫ್ರೆಂಡ್ ಅನಿತಾ ಬಂಗೇರ್ ಅಂತ ಹೇಳ್ತಾರೆ, ನಾವಿಬ್ಬರು ಒಂದು ಜೋಡಿ. ಆ ಜೋಡಿಯನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ದು ಜೋಡಿ ಅಂತ ಹೇಳಿದ್ರೆ ಒಂದು ನಾಟಕ ನೋಡುವಾಗ ಇರ್ತದೆ. ಹಾಗೆ ನಮ್ಮ ಇಬ್ಬರ ಜೋಡಿಯಲ್ಲಿ ಹೇಳುದು ಎಲ್ಲ ದೇವರು ಕೊಟ್ಟ ಜೋಡಿ ಅಂತ ಎಲ್ಲ ಹೇಳ್ತಿದ್ರು. ಹಾಗೆ ನಮ್ಮ ಹಾಸ್ಯದ ಬಗ್ಗೆ ನಂಗೆ ತುಂಬಾ ಇಂಟ್ರೆಸ್ಟ್. ಮತ್ತೆ ಯಕ್ಷಗಾನದಲ್ಲಿ ನಾನು ಕೌಟುಂಬಿಕ ವಾತಾವರಣದಲ್ಲೂ ತಾವು ಕೂಡ ಹೌದು ಕೌಟುಂಬಿಕ, ಹೌದೌದು. ನಮ್ಗೆ ನಮ್ಮ ಮನೆಯಲ್ಲಿ ಕೂಡ ಒಂದು ಸಾಮರಸ್ಯ ಜೀವನ ನಮ್ದು. ನನ್ನ ಗಂಡ, ನನ್ನ ಮಕ್ಕಳೆಲ್ಲ ನನ್ಗೆ, ನಾನೊಂದು ಇಷ್ಟರವರೆಗೆ ಬರ್ಬೇಕಂತ ಹೇಳಿದ್ರೆ ನನ್ಗೆ ಎಲ್ಲ ಸಪೋರ್ಟ್ ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಗಂಡನ ಫ್ಯಾಮಿಲಿ, ಮತ್ತೆ ನನ್ನ ಫ್ರೆಂಡ್ ಸರ್ಕಲ್. ನಮ್ಮದೊಂದು ವಾನರ ಸೈನ್ಯವೇ ಅಂತ ಹೇಳ್ಬೋದು. ಒಂದು ಸಣ್ಣ ಸೈನ್ಯ ಇದೆ, ಸಣ್ಣದಿದೆ. ಅಂದ್ರೆ ನಾವು ಚೇಷ್ಟೆ ಎಲ್ಲ ಮಾಡ್ಕೊಂಡು, ಈಗ ನಾನು ಇಲ್ಲಿಗೆ ಬರ್ತಾ ಇದ್ದೆ, ನಾನು ಹೇಳಿದೆ ನಾನು ಯಾವುದಕ್ಕೂ ಹೋಗುವಾಗ ನಂಗೆ ಪ್ರೋತ್ಸಾಹ ಕೊಡ್ತಾರೆ. ಈಗ ಮೊನ್ನೆ ಒಂದು ಮಹಿಳಾ ವೈಭವ ನಡೆಯಿತು ಮ್ಯಾಂಗ್ಳೂರಲ್ಲಿ. ಆವಾಗ ನಾವು ಒಂದು ಆಂಕರಿಂಗಿಗೆ ಹೇಳಿದ್ದೆವು, ಕಾಂಪಿಟೇಷನ್ ಅಲ್ಲ, ಒಬ್ಬರನ್ನು ಹೇಳಿದ್ದು, ಅವರಿಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಎಂತ ಮಾಡೋದು? ಅದೇ ನನ್ನ ಫ್ರೆಂಡ್ ಹೇಳಿದ್, ಯಾಕೆ ಮಾಡಬಾರ್ದು, ನಿನ್ಗೆ ನಿನ್ನಲ್ಲಿ ಇದ್ದದ್ದು ಪ್ರತಿಭೆ ನಿಂಗೇನೆ ಗೊತ್ತಿಲ್ಲ. ಮತ್ತು ನಮ್ಮ ಅಧ್ಯಕ್ಷರು ವಸಂತಿ ಕೊರಡ್ಕಲ್ ಅವ್ರು ಹೇಳಿದ್ರು, ಯಾರಿಗೆ ಯಾಕೆ ಹುಡುಗದ, ನೀನು ಇಷ್ಟು ಮಾತಾಡ್ತೀಯಲ್ಲ, ನೀನೇ ಮಾತಾಡು ಅಂತ ನಾನು ಒಂದು ನಿರೂಪಣೆ ಮಾಡಿದೆ. ನಂಗೆ ಬೆಸ್ಟ್ ನಿರೂಪಕಿ ಅಂತ ಒಂದು ಅವಾರ್ಡ್ ಬಂತು ಮೊನ್ನೆ. ಈಗ ಒಂದು ಕಲಾವಿದರಿಂದಲೇ ಸೃಷ್ಟಿಯಾದ ಹೌದು. ನಾನು ಏನಂತಿದ್ರು ಕೂಡ, ಏನು ಭಾಷಣ ಎಂತದಿದ್ರು ಕೂಡ ನಾನು ಬರ್ಕೊಂಡು ಹೋಗುದು ಅದೆಲ್ಲ ಇಲ್ಲ. ನನ್ನ ಮನಸ್ಸಲ್ಲಿ ಎಂತ ಬರ್ತದ ಅದನ್ನು ಹೇಳುವ ಒಂದು ನಂದೊಂದು ಅಭ್ಯಾಸ. ಮನಸ್ಸಲ್ಲಿ ಎಂತ ಇರ್ತದೆ ಅದನ್ನೇ ಹೇಳಿಬಿಡುದು. ಯಕ್ಷಗಾನದಲ್ಲಿ ಯಾವ ಪಾತ್ರವನ್ನು ನಿಭಾಯಿಸ್ತೀರಿ? ನಾನು ಹಾಸ್ಯ, ಕೋಡಂಗಿ, ದೂತ. ಹೌದು, ಬಣ್ಣದ ವೇಷ ಹಾಕಿದ್ದೇನೆ. ಬಣ್ಣದ ವೇಷ ದೊಡ್ಡ, ಅಂದ್ರೆ ಅದು ಒಂದು ರಾಕ್ಷಸ ವೇಷ ಅಂತ ಸಾಧಾರಣ ಹೇಳಿದ್ರೆ ಅವರು ನನಗೆ ಕಟ್ಟುವಾಗ ಹೇಳಿದ್ರು, ಇದು ಸಾಧಾರಣ ಒಂದು 25-30 kg ಭಾರ ಇದೆ, ದೊಡ್ಡದು ಅದು. ಅದೊಂದು ವಿದ್ಯುಲ್ಲೋಚನ ಅದು ಇಲ್ಲಿಗೆಲ್ಲ ಕಟ್ತಾರೆ, ಇಲ್ಲಿಗೆ ಕಟ್ತಾರೆ, ಎದೆಗೆ ಕಟ್ತಾರೆ, ಮಂಡೆಗೆ ಕಟ್ತಾರೆ. ಅದೆಲ್ಲ ಹಾಕಿ ಕುಣಿಯುವುದು ಸ್ವಲ್ಪ ಕಷ್ಟ. ನನ್ನ ಹತ್ರ ಇದೆ ಅದರ ಫೋಟೋ ಎಲ್ಲ. ಅದನ್ನೊಂದು 3 ಸಾರಿ ಅದನ್ನೊಂದು ಹಾಕಿದ್ದೇನೆ. ಮತ್ತೊಂದ್ಸತಿ ನಂಗೆ ಹುಷಾರಿಲ್ಲ, ಮತ್ತು ಸಣ್ಣ ಕೇದಗೆ ಇಟ್ಟು ಎಲ್ಲ ಮಾಡಿದ್ದಾರೆ. ಹಾಸ್ಯ ಮಾಡಿದ್ದೇವೆ ಕೆಲವು. ಹೌದು. ಮತ್ತೆ ಶ್ವೇತಕುಮಾರ ಚರಿತ್ರೆಯಲ್ಲಿ ದ್ವಿಪಾತ್ರ ಮಾಡಿದ್ದೇನೆ. ಕುಲೆಯದ್ದು ವೇಷ ಹಾಕಿದ್ದೇನೆ ಮತ್ತು ರಾಕ್ಷಸ ವೇಷ ಎಲ್ಲ ಹಾಕಿದ್ದೇನೆ. ನನಗೆ ತುಂಬಾ ಇಂಟ್ರೆಸ್ಟ್. ಈಗ ಎಷ್ಟು ವರ್ಷದಿಂದ ಎಷ್ಟು ಯಕ್ಷಗಾನ, ಎಷ್ಟು ನಾಟಕಗಳಲ್ಲಿ? ನಾಟಕ ಲೆಕ್ಕ ಇಲ್ಲ ಸರ್. ನಾಟಕ ಒಂದು 100 ತನಕ ಆಗ್ಬೋದೇನ ಒಟ್ಟಿಗೆ. ಮತ್ತೆ ಬಂಟರ ಸಂಘದಲ್ಲಿ ಮೊನ್ನೆ ತುಳುನಾಡಿನಲ್ಲಿ ಅಳಿಯ ಕಟ್ಟೆ ಹೇಗೆ ಬಂತು ಅಂತ ಹೇಳುವುದರಲ್ಲಿ ಅದನ್ನೊಂದು ನಾನೇ ನಾಟಕ
ಬರೆದು ರಚಿಸಿ ನಾವೊಂದು 5 ಜನ ಒಂದು ಅಮ್ಮಣ್ಣೆ ರಾಮಣ್ಣದಲ್ಲಿ 1 ವರ್ಷ ಮಾಡಿದೆವು. 2ನೇ ವರ್ಷ ಭಸ್ಮಾಸುರ ಮೋಹಿನಿ ಮಾಡಿದೆವು. ಮೊನ್ನೆ ಇಷ್ಟಕ್ಕೆ ಒಂದು ಗಡಿಬಿಡಿ ಮದುವೆ ಅಂತ ಭಟ್ರ ವೇಷ ಹಾಕಿದೆ. ಗಡಿಬಿಡಿ ಮದುವೆ, ಈಗಿನ ಮದುವೆ ಹೇಗಾಗ್ತದೆ, ಡೈವೋರ್ಸ್ ಹೇಗಾಗ್ತದೆ, ಮದುವೆ ಆಗ್ತಾರೆ 1 ವಾರದಲ್ಲಿ ಡೈವರ್ಸ್ ಆಗ್ತದೆ, ಅದರ ಬಗ್ಗೆ ಒಂದು ಮೆಸೇಜ್ ಹೋಗುವ ಹಾಗೆ ಮೊನ್ನೆ 1-2 ತಿಂಗಳಾಯ್ತು ಅಮ್ಮಣ್ಣಿಯಲ್ಲಿ ತುಂಬಾ ಜನರದ್ದು ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳಿಗೆ ಪೂರಕವಾಗಿ ನಾಟಕಗಳನ್ನು ಅಭಿನಯಿಸ್ತೇನೆ. ಮತ್ತೆ ಬೇರೆಯವರು ರಚನೆ ಮಾಡ್ತಾರೆ, ಅದನ್ನು ಕೂಡ ನಮ್ಮ ವರ್ಷ ಸಹ ನಮ್ದು ಜನತಾ ವ್ಯಾಯಾಮ ಶಾಲೆ ದೊಡ್ಡನಗುಡ್ಡ ಮಹಿಳಾ ಮಂಡಳಿಯಲ್ಲಿ ಆಗ್ತದೆ. ಅದರಲ್ಲಿ ಎಲ್ಲ ಮತ್ತೆ ಸಾಫಲ್ಯ ಟ್ರಸ್ಟ್ ಅಲ್ಲಿ ಯಕ್ಷಗಾನ ಆಗ್ತದೆ, ಅದರಲ್ಲಿ ಎಲ್ಲ ಇದು ಮಾಡ್ತೀವಿ. ಕಲಾವಿದೆಯಾಗುವುದರ ಜೊತೆಗೆ ಅಭಿನಯ, ಕಲಾವಿದೆಯಾಗಿ ಮತ್ತು ಸಾಹಿತ್ಯಾಗಿ ಅಂದ್ರೆ ಪ್ರಾಸನ ರಚನೆ ಅಂದ್ರೆ ತಾವು ಸಾಹಿತ್ಯ ಕ್ಷೇತ್ರದಲ್ಲಿ ಇದ್ದೀರಾ, ಅದನ್ನೆಲ್ಲ ರಚನೆ ಮಾಡಿದ್ದೀರಾ. ಅಭಿನಯ, ಯಕ್ಷಗಾನ ನಾಟಕಗಳಲ್ಲಿ ಕೂಡ ಅಭಿನಯಿಸಿದ್ದೀರಾ, ಬಹಳ ಜನರ ಮೆಚ್ಚುಗೆಯನ್ನು ಕೂಡ ಪಡೆದಿದ್ದೀರಾ ಮತ್ತು ಸರ್ವ ಸವ್ಯಸಾಚಿ ಕಲಾವಿದೆ ಅಂತ ನಾವು ಹೇಳಬಹುದು. ಅದರೊಂದಿಗೆ ತಾವು ಪಾರಂಪರಿಕ ವೈದ್ಯೆಯೂ ಹೌದು ಅಂತ ಕೇಳ್ಪಟ್ಟಿದ್ದೇನೆ. ಇದು ತಮಗೆ ಪೂರ್ವಿಕರಿಂದ ಬಂದ ಬಳುವಳಿಯ ಅಥವಾ ತಾವೇ ಮಾಡಿದಂತ ಸಂಶೋಧನೆಗಳ ಅನ್ವೇಷಣೆಗಳ? ಪೂರ್ವಿಕರಿಂದ ಅಂತ ಹೇಳೋದಿಲ್ಲ ಮೇಡಮ್, ಸರಿ. ನಾನು ನನಗೆ ಅಡಿಗೆ ಅಂದ್ರೆ ತುಂಬಾ ಇಷ್ಟ. ನನಗೆ ಮದುವೆ ಮುಂಚೆ ಬಿರಿಯಾನಿ ಅಂದ್ರೆ ಎಂತ ಅಂತಲೇ ಗೊತ್ತಿರಲಿಲ್ಲ. ಮದುವೆ ಆದ ನಂತರ ನನ್ನ ಗಂಡನ ಬಾಯಿ ರುಚಿ, ನನ್ನ ಅಳಿಯನ ಬಾಯಿ ರುಚಿ, ಅವರ ಸಪೋರ್ಟಿನಿಂದ ಬೇರೆಯವರು ಅಡಿಗೆ ಮಾಡೋದನ್ನು ನೋಡಿ ಅದನ್ನು ಮಾಡಿ ಕಲ್ತು ನಾನು ಮತ್ತು ನನ್ನ ಭಾವನ ಹೆಂಡತಿ ನಾವೆಲ್ಲ ಒಟ್ಟು ಸೇರಿ 500 ಜನರದ್ದು ಸಹ ಬಿರಿಯಾನಿ ಎಲ್ಲ ಮಾಡಿದ್ದೇವೆ. ನಂದು ಫೇಮಸ್ ಮಮತಕ್ಕನ ಬಿರಿಯಾನಿ ಅಂತ ಹೇಳಿದ್ರೆ ನಮ್ಮನೆಯಲ್ಲಿ ಫಂಕ್ಷನ್ ಆದ್ರೆ ನಾನು ಕ್ಯಾಟ್ರಿಂಗ್ ಎಲ್ಲ ಮಾಡಿಸೋದು ತುಂಬಾ ಕಡಿಮೆ. ಎಷ್ಟು ಕಾಲು ನೋವಿತ್ತು. ನನ್ನ ಫ್ಯಾಮಿಲಿ ಮೆಂಬರ್ಸ್ ನನ್ನ ತುಂಬಾ ಸಪೋರ್ಟ್ ಮಾಡ್ತಾರೆ. ನನ್ನ ಗಂಡನ ಫ್ಯಾಮಿಲಿ, ನನ್ನ ಅಳಿಯಂದ್ರು, ನನ್ನ ಸೊಸೆಂದ್ರು ನನಗೆ ತುಂಬಾ ಇದು ಮಾಡ್ತಾರೆ. ಮಾಮಿ ಈರ್ಬಲ್ ಫ್ಲಾಟ್ ನಾವು ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು. ನನ್ನ ಮೊಮ್ಮಗಳು ಮನೆಗೆ ಬರುವ ಒಂದು ದಿನ ಕಾಲು ನೋವು, ನನಗೆ ಕಾಲು ಆಪರೇಷನ್ ಆಗಿತ್ತು. ನನಗೆ 1.5 ತಿಂಗಳು ಬೆಡ್ಡಲ್ಲಿ ಇದ್ದೆ ನಾನು. ಅವಾಗ ನಾವು ಕ್ಯಾಟ್ರಿಂಗ್ ತರಿಸುವ ಅಂತ, ಇಲ್ಲದಿದ್ರೆ ನಾನೇ ಮಾಡ್ತಿದ್ದೆ. ಮಾಮಿ ನೀವು ಮಸಾಲ ಹಾಕಿ ಕೊಡಿ, ನಾವೆಲ್ಲ ಇದ್ದೇವೆ ಅಂತ. ನನ್ನ ಅಳಿಯಂದ್ರು ಎಲ್ಲ 9 ಗಂಟೆಗೆ ಎಲ್ಲ ಮನೆಯಲ್ಲಿ ಗಿಜಿ ಜನ ಸೇರಿದ್ರು. ಸುಮಾರು ಬಗೆ, ಒಂದು ಮಟನ್, ಚಿಕನ್, ಬಿರಿಯಾನಿ, ಗ್ರೀನ್ ಅದೆಲ್ಲ ಮಾಡಿದ್ದೇವೆ. ಎಲ್ಲ ಮನೆಯಲ್ಲೆಲ್ಲ ಒಟ್ಟು ಸೇರಿ ಅಡಿಗೆ ಮಾಡಿದ್ದೇವೆ. ಎಲ್ಲರಿಗೂ ಇಷ್ಟ. ಈಗ ಅಟಿಲ್ ದರಸಿ ಮಮತಕ್ಕ ಅಂತ ನಮ್ಮ ಮನೆಯಲ್ಲಿ ನಾವು ಮಾಡಿದ ಬಿರಿಯಾನಿ, ನಾನು ಮಾಡಿದ ಚಿಕನ್ ಸುಕ್ಕ ನನ್ನ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಎಲ್ಲ ತುಂಬಾ ಇಷ್ಟ ಮಾಡ್ತಾರೆ. ಅಡುಗೆ ಮಾಡ್ತೀರಿ? ಸಾಂಪ್ರದಾಯಿಕ ಮತ್ತು ಸಾಂಪ್ರದಾಯಿಕವಾಗಿಯೂ ಮಾಡ್ತೇನೆ. ಈಗ ಚಿಕನ್ ಸುಕ್ಕ ಮಾಡ್ತೇನೆ, ಚಿಕನ್ ಸುಕ್ಕ, ಬಿರಿಯಾನಿ ಕೆಲವು ಟೈಪ್, ಒಂದು 10-25 ಟೈಪಲ್ಲಿ ಬಿರಿಯಾನಿ ಮಾಡ್ತೇನೆ ನಾನು. ಮತ್ತೆ ತರಕಾರಿ ಸ್ವಲ್ಪ ಕಮ್ಮಿ, ನಾನ್ ವೆಜ್ ಎಲ್ಲ ಜಾಸ್ತಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ನಾನು ಇದು ಬಾಣಂತಿಯ ಮದ್ದು, ನಾನು ಕೆಲವು ಕಡೆಯಲ್ಲಿ ಅಂಗಡಿಗೆಲ್ಲ ಹೋಗಿ ನೋಡುದು ಬಾಣಂತಿ ಮದ್ದು ಹೀಗೆ ಮಾಡುದು ಕಟ ಅಂತ ಹೀಗೆ ನೋಡುದು. ನಾನು ಎಣಿಸುದು ಈ ಬಾಣಂತಿ ಮದ್ದನ್ನೆಲ್ಲ ತಿಂತಾರಲ್ಲ ಬಾಣಂತಿಯರಲ್ಲ ಅಂತ ಹೇಳ್ಕೊಂಡು. ಹಾಗೆ ನಾನು ಬಾಣಂತಿ ಮದ್ದು ನನ್ನ ರಿಲೇಷನ್ ಮನೆಯಲ್ಲಿ ಮತ್ತೆ ನನ್ನ ಫ್ರೆಂಡ್ಸ್ ಮನೆಯವರು ಹೆಣ್ಣು ಮಕ್ಕಳು ದೊಡ್ಡದಾದಾಗ ಹೀಗೆ ಹೋಗಿ ಎಲ್ಲ ಮಾಡಿ ಕೊಡ್ತಿದ್ದೆ. ಈಗ ಪ್ರಸ್ತುತ ನಾನು ನಮ್ಮ ಮನೆಯ ನೇಬರ್ ಒಬ್ಬರಿಗೆ ಎಲ್ಲ ಹತ್ರ ನಮ್ಮ ಪಾಗರದ ಆಚೆದ್ದೆ, ಅವರಿಗೆಲ್ಲ ಬಾಣಂತಿಯ ಮದ್ದೆಲ್ಲ ಮಾಡಿಕೊಟ್ಟಿದ್ದೆ. ನನ್ನ ಮಕ್ಕಳೆಲ್ಲ ಬೈದು ಬಾಣಂತಿ ಮದ್ದು ರಾತ್ರಿ ಮಾಡೋದು, ಅದು ಹಗಲಲ್ಲಿ ಮಾಡೋದಿಲ್ಲ, ಅದು ಕೇಳೋದು ನೀವು ಎಲ್ಲ ಹೋಗೋದು ನಮ್ಗೆ ಇಷ್ಟ ಆಗೋದಿಲ್ಲ ಅಂತ. ಅದಕ್ಕೆ ನಾನು ಮೊನ್ನೆ ಒಂದು 3-4 ತಿಂಗಳ ಹಿಂದೆ ನನ್ನ ನೇಬರಿಗೆ ಮಾಡುವಾಗ ಅವ್ರು ಹೇಳಿದ್ರು, ನೀವು ಯಾಕೆ ಮಾಡಬಾರ್ದು ಬಾಣಂತಿ ಮದ್ದು, ಈಗ ಇತ್ತೀಚೆಗೆ ಆರಂಭ ಆದ. ಅವ್ರು ಹೇಳಿದ್ರು, ನೀವು ಇಷ್ಟು ಒಳ್ಳೆ ಮಾಡ್ತೀರಲ್ಲ ಮಮತಕ್ಕ, ನೀವು ಯಾಕೆ ಮಾಡಬಾರ್ದು, ನೀವು ಮಾಡ್ಬೋದಲ್ಲ, ನಿಮ್ಗೆ ಸಹ ನಿಮ್ಗೂ ಒಂದು ಬೇಡಿಕೆಗೆ ಅನುಗುಣವಾಗಿ ಮಾಡ್ತಾ ಇದ್ದೀರಾ ಅಥವಾ ಬೇಡಿಕೆಗೆ ಅನುಗುಣವಾಗಿ ಬ್ರ್ಯಾಂಡ್ ಏನು ಮಾಡಲಿಲ್ಲ, ಬೇಡಿಕೆಗೆ ಅನುಗುಣವಾಗಿ ಮಾಡ್ತಾ ಇದ್ದೇನೆ. ಆಮೇಲೆ ಹೀಗೆ ಮಾಡಿದೆ. ಮೆಂತೆದ್ದು ಹೆಣ್ಣು ಮಕ್ಕಳು ದೊಡ್ಡದಾಗ ಮೆಂತೆ ಮಾಡೋದಿತ್ತಲ್ಲ, ಅದನ್ನು ಮೆಂತೆಯನ್ನ ಮೊಳಕೆ ಬರಿಸಿ ಅದಕ್ಕೆ ಆರ್ಗಾನಿಕ್ ಬೆಲ್ಲ ಹೇಳ್ತಾರೆ, ಆರ್ಗಾನಿಕ್ ಬೆಲ್ಲ ಅಂತ ನಾನು ತರೋದು. ಆರ್ಗಾನಿಕ್ ಬೆಲ್ಲ, ತುಪ್ಪ ಅದೆಲ್ಲ ಹಾಕಿ ಅದಕ್ಕೆಲ್ಲ ತುಂಬ ಕಾಸ್ಟ್ಲಿ. ಅದಕ್ಕೆ ನಾನು ಮಾಡಿದ ಮಜೂರಿ ಎಲ್ಲ ಹಾಕ್ತೇನೆ, ಅದರಲ್ಲಿ ಹೆಚ್ಚು ಲಾಭ ಇಲ್ಲ. ಅದು ತುಂಬ ಒಂದು ಸಿದ್ಧಾಂತ ಇಷ್ಟರವರೆಗೆ ಒಂದು 2-3 ತಿಂಗಳಲ್ಲಿ ಒಂದು 50-60 kg ಹೋಗಿದೆ. ಬಾಣಂತಿ ಎಲ್ಲ ಮದ್ದು, ಶುಂಠಿ ಮದ್ದು, ಬೆಳ್ಳುಳ್ಳಿ ಮದ್ದು, ಓಮದ ಮದ್ದು, ದೊಡ್ಡ ಮದ್ದು, ಲಾಸ್ಟ್ ಮೆಂತ್ಯದ ಮದ್ದು ಎಲ್ಲ ಅದು ನನಗೆ ನನ್ನ ಫ್ರೆಂಡ್ನ ಅತ್ತೆ ಹೇಳಿಕೊಟ್ಟದ್ದು. ಏಜಿನವರು ಅವರು ನನಗೆ ಅಂತ ಹೇಳಿದೆ ಅಲ್ಲ, ಯಾರಾದರೂ ಮಾಡಿದರೆ ಅದರ ಬಗ್ಗೆ ವಿಚಾರಿಸೋದು, ಅದು ಹೇಗೆ ಮಾಡಿದ್ರು, ಟೇಸ್ಟ್ ಅದು ಹೇಗೆ ಮಾಡಿದ್ರು, ಅವರ ತಲೆ ತಿಂತೇನೆ ನಾನು. ಅದು ಕಲಿಯದೆ
ಅದನ್ನು ಮತ್ತೆ ಮನೆಯಲ್ಲಿ ಮಾಡಿದ್ರೆ ನಂಗೆ ಸಮಾಧಾನ. ಹಾಗೆ ಮತ್ತೆ ನಾನು ಈ ಬಟ್ ಅದನ್ನು ಯಶಸ್ವಿ ಅಂತ ಯಾವ ರೀತಿಯಲ್ಲಿ ಪರೀಕ್ಷೆ ಮಾಡ್ತೀರಾ? ಈಗ ಈ ಮೆಂತೆ ಮದ್ದು, ಆ ಮದ್ದು, ಈ ಮದ್ದು ಇದೆ, ಅದು ಕರೆಕ್ಟ್ ಆಗಿದೆ ಮತ್ತು ಯಶಸ್ವಿ ಆಗಿದೆ, ಅವರ ಏನೋ ಕೆಲವೊಂದು ರೋಗ ಆಗಿರಬಹುದು ಅಥವಾ ಅವರವರ ಬೆಳವಣಿಗೆ ಆಗಿರಬಹುದು, ಯಶಸ್ವಿ ಆಗಿದೆ ಅಂತ ಯಾವ ರೀತಿಯಲ್ಲಿ ಪರಿಗಣಿಸ್ತೀರಾ? ನನಗೆ ಇಷ್ಟು ಖುಷಿ ಆಗ್ತದೆ ಅಂತ ಹೇಳಿದೆ, ನನ್ನ ಮೊಬೈಲ್ ಅಲ್ಲಿ ನೋಡಿ ಒಬ್ಬೊಬ್ಬರು ಒಂದೊಂದು ಮೆಸೇಜ್ ಹಾಕಿದ್ದಾರೆ, ನಮಗೆ ಒಳ್ಳೇದಾಯ್ತು ಯೂಟ್ಯೂಬರ್ ಅಲ್ಲಿ ಹಾಕಿ, ನಾನು ಅದನ್ನು ನನಗೆ ಮೆಸೆಂಜರ್ ಅಲ್ಲಿ ಮತ್ತು ನನಗೆ ವಾಟ್ಸಪ್ ಅಲ್ಲಿ ಎಲ್ಲ ಮೆಸೇಜ್ ಹಾಕಿದ್ದಾರೆ. ಇಷ್ಟವರೆಗೆ ತಗೊಂಡೋಗ ಕಸ್ಟಮರ್ ಎಲ್ಲ ನನಗೆ ತುಂಬ ಖುಷಿಯಲ್ಲಿ ಹಾಕಿದ್ದಾರೆ. ಈಗ ನಿನ್ನೆ ಒಂದು 3 kg ಹೋಯ್ತು ಸರ್, 3 kg ಹೋಯ್ತು, ಎಲ್ಲ ಖಾಲಿ ಆಯಿತು. ಈಗ ನನಗೆ 1 kgದು ಆರ್ಡರ್ ಬಂತು. ಈಗ ನಾನು ನಿನ್ನೆ ರಾತ್ರಿ 2 ಗಂಟೆ ಆಗಿದೆ, ನಾನು ನನ್ನ ಗಂಡ ಮಲಗ ಕಣ್ಣು ನೋಡಿ, ಅಂದ್ರೆ ಅದು ರಾತ್ರಿ ಹೊತ್ತಲ್ಲಿ ಮಾಡ್ಬೇಕಂತ. ಯಾವ ಹೆಸರಲ್ಲಿದೆ? ಅಟಿಲ್ದರಸಿ ಮಮತಕ್ಕ. ಬಾಣಂತಿ ಮದ್ದು ಹಗಲಲ್ಲಿ ಮಾಡೋದಲ್ಲ, ಅದು ರಾತ್ರಿಯಲ್ಲಿ ಮಾಡೋದು. ಅಜ್ಜಿ ಹೇಳುದು, ನಾವು ಬಾಣಂತಿ ಮದ್ದು ಮಾಡಿದ್ರೆ ಅದರ ಪರಿಮಳ ಆಯ್ತಾ, ಪರಿಮಳ ಮಗ ನಮ್ಮ ಇಲ್ಲದ ಕುಬಲ್ ಬಿಡ್ದು ಬೇತಗಲ ಕುಬಲು ಪೋರೆ ಬಲ್ಲಿ ಅಂತ ಹೇಳಿದ್ರೆ, ಎಂತ ಪರಿಮಳ ಅಂತ ಹೇಳಿದ್ರೆ ಇಲ್ಲಿ ಬಾಣಂತಿಗೆ ಹೊಟ್ಟೆ ಒಡಕಾಗ್ತದೆ ಅಂತ ಹೇಳ್ತಾರೆ. ಹಾಗೆ ರಾತ್ರಿ ಹೊತ್ತಲ್ಲಿ ಅದನ್ನು ಮಾಡೋದು. ಎಷ್ಟು ತರಹದ ಅಡುಗೆಗಳು ಇದೆ ಇದರಲ್ಲಿ? ಅಟಿಲ್ದರಸಿ ಮಮತಕ್ಕ ತುಂಬಾ ಸರಿ. ಈಗ ನನ್ನದೊಂದು 700 ತನಕ ಅಲ್ಲಿ ಅಡಿಗೆ ಹಾಕಿದ್ದೇನೆ, ಅಡಿಗೆ ಎಲ್ಲ ಒಳ್ಳೆಯ ಪ್ರತಿಕ್ರಿಯೆಗಳು. ಹೌದು, ಒಳ್ಳೆ ಪ್ರತಿಕ್ರಿಯೆ. ಮತ್ತೆ ಈಗ ಎಂತ ಸರ್, ಈಗ ಎಲ್ಲ ನಾವು ಈಗ ಸಾಂಸ್ಕೃತಿಕ ಇದು ಸಂಸ್ಕೃತಿಯ ಒಂದು ಅದರ ನಿಮಿತ್ತ ಮಾಡ್ತೇವಲ್ಲ ಕೆಲವು ಅಡಿಗೆ, ಅದಕ್ಕೆಲ್ಲ ಹೆಚ್ಚು ಪ್ರೋತ್ಸಾಹ ಬರುವುದಿಲ್ಲ ಸರ್. ಈಗ ಏನಂತ ಹೇಳಿದ್ರೆ ಈಗೆಲ್ಲ ಅಡಿಗೆಗಂತಲ್ಲ, ಈಗ ಎಲ್ಲರೂ ವಿಷಯಗಳಿಗೆ ಹೆಚ್ಚು ಒಂದು ಅರ್ಧ ಬಟ್ಟೆ ಹಾಕಿ ಡ್ಯಾನ್ಸ್ ಮಾಡಿದ್ರೆ ಅದಕ್ಕೆಲ್ಲ ತುಂಬಾ ಲೈಕ್ ಕೊಡ್ತಾರೆ. ಒಂದು ಉಸ್ಬಿಟ್ಟು ಅದನ್ನು ಹಾಕಿದ್ರೆ ಅದಕ್ಕೆ ಲೈಕ್ ಕೊಟ್ಟಷ್ಟು ನಮ್ಗೆ ಲೈಕ್ ಕೊಡುದಿಲ್ಲ. ರೇಂಜ್ ಎಷ್ಟಿದೆ ಈಗ? ಈಗ ಒಂದು 6,500 ತನಕ ಆಗಿದೆ. ಒಂದು 2-3 ವರ್ಷ ಆದದಷ್ಟೇ. ಹೌದು, ಸಬ್ಸ್ಕ್ರೈಬರ್ ನಂದು 2-3 ವರ್ಷ ಆದದಷ್ಟೇ ಸಬ್ಸ್ಕ್ರೈಬರ್. ಬಟ್ ತಾವು ಮಾಡಿದಂತ ಆಹಾರ ಅಥವಾ ಮದ್ದುಗಳು ಸಂಪೂರ್ಣವಾಗಿ ಆರೋಗ್ಯಕರ ಮತ್ತು ಶುದ್ಧ ಅಂತ ನಾವು ಪರಿಭಾವಿಸಬಹುದು. ಹೌದು, ಅಂತ ಹೇಳಿದ್ರೆ ಆಡೆಡ್ ಕಲರ್ ಇಲ್ಲ, ನಾನು ಯಾವ್ದು ಪ್ರಿಸರ್ವೇಷನ್ ಹಾಕುದಿಲ್ಲ, ಶುದ್ಧ ಎಣ್ಣೆ ಹಾಕ್ತೇನೆ, ಶುದ್ಧ ಇದಾಗ್ತೇನೆ. ನಾನು ಅದನ್ನು ವಿಡಿಯೋ ಮಾಡಿ ಸಹ ಹಾಕಿದ್ದೇನೆ. ಅಂದ್ರೆ ನಾನು ಮಾಡ್ತೇನೆ, ಮತ್ತೆ ಕೆಲವರು ಅವರು ಮಾಡ್ಲಿ ಅಂತ ಹೇಳ್ಕೊಂಡು ಸಹ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಜನಜಾಗೃತಿಯ ಪ್ರದರ್ಶನಗಳು, ಬೀದಿ ನಾಟಕಗಳು, ಇದರಲ್ಲಿ ತಮ್ಮ ಪಾತ್ರ? ಒಂದು ಬೆಳ್ತಂಗಡಿಯಲ್ಲಿ ಒಂದು ಕಸ ವಿಲೇವಾರಿದ್ದೊಂದು, ಅದಕ್ಕೆ ಹೋಗಿ ಧರ್ಮಸ್ಥಳ ಒಕ್ಕೂಟದ ಪ್ರಕಾರ ಇದು ಬೀದಿ ನಾಟಕವನ್ನ ನಾನೊಂದು ಮಾಡಿದ್ದೇವೆ ನಾವು. ಅಂದ್ರೆ ಬರ್ದವರು ಬೇರೆ, ಆವಾಗ ಅದಕ್ಕೆ ಹೋಗಿ ಅಲ್ಲಿ ಎಲ್ಲ ಮಾಡಿದ್ದೆವು, ನಾನು ಮಾಡಿದ್ದೆ. ಮತ್ತೆ ಈ ಹಿಂದಿನ ಕಾಲದ ಹಬ್ಬ ಹರಿದಿನ, ಈಗ ತಡ್ಡದಜ್ಜಿ ಅಂತ ಹೇಳ್ಕೊಂಡು ತಡ್ಡೆ ಬರಿ ಈಗಿನವರಿಗೆ ಗೊತ್ತೇ ಇಲ್ಲ, ಈಗಿನ ತಲೆಮಾರಿಗೆ ಗೊತ್ತೇ ಇಲ್ಲ. ತಡ್ಡದಜ್ಜಿ ಅಂತ ಇದೆ, ತಡ್ಡದಜ್ಜಿ ಬರಿಸುವುದು ಹೇಗೆ, ಅದ ತಡ್ಡದಜ್ಜಿ ಓಡಿಸುವುದು ಹೇಗೆ, ಅದನ್ನೆಲ್ಲ ನಾನು ಯೂಟ್ಯೂಬ್ ಅಲ್ಲಿ ಹಾಕಿದಾಗ ತಾರಕ್ಕ ಅಂತ ಹೇಳ್ಕೊಂಡು ಅವ್ರು ಹೇಳಿದ್ರು, ಮಮತಕ್ಕ ಇದೆಲ್ಲ ನಮ್ಗೆ ಗೊತ್ತೇ ಇಲ್ಲ, ಇದು ಹಿಂದಿನ ಕಾಲದ್ದೆಲ್ಲ ಮಾಡಿದ್ದು ನೋಡಿ, ನಿಮ್ಗೆಲ್ಲ ಗೊತ್ತುಂಟಲ್ಲ, ನಾವು ನಿಮ್ಗೆ ಸಪೋರ್ಟ್ ಆಗಿ ನಿಲ್ತೇವೆ, ನೀವು ಎಲ್ಲ ಹಿರಿಯರ ಕಾಲದ್ದು ಎಲ್ಲ ವಿಷಯಗಳನ್ನ ನೀವು ಯೂಟ್ಯೂಬ್ ಅಲ್ಲಿ ಮಾಡಿ ಅಂತ ನನಗೆ ಸರೋಜಕ್ಕ ಮತ್ತೆ ತಾರಕ್ಕ ಅವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರಾಚೀನ ತುಳುನಾಡಿನ ಆಚರಣೆಗಳು ಮತ್ತು ಪದ್ಧತಿಗಳು ಬಹಳಷ್ಟು ವಿಷಯಗಳನ್ನ ಪ್ರಸ್ತಾಪಿಸ್ತಾ ಇದ್ದೀರಾ. ಆ ತುಳುನಾಡಿನ ಆಚರಣೆಗಳು, ಪದ್ಧತಿಗಳು, ಅದನ್ನ ಒಂದು ರೂಪ ಕೊಡುವಲ್ಲಿ ತಮ್ಮ ಪ್ರಯತ್ನಗಳು ಏನು? ಈಗ ತಡ್ಡೆದಜ್ಜಿ ಗೊತ್ತಿರಬಹುದು, ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ಆಚರಿಸಬಹುದು. ಇದನ್ನೆಲ್ಲ ಒಂದು ಸಮೀಕರಿಸಿ ಒಂದು ಏಕರೂಪವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡಿ ನಾನು ಸ್ವತಃ ಮಾಡಿ. ತಡ್ಡೆದಜ್ಜಿ ಅಂದ್ರೆ ಎಂತ, ಅದು ಹುರುಳಿದ್ದ ಗಿಡ, ತಡ್ಡೆದಜ್ಜಿ ಹೂ ಅಂದ್ರೆ ಕೊಲ್ಲಪ್ಪು ಅಂತ, ಅದನ್ನೆಲ್ಲ ಮಾಡಿ ತೋರಿಸಿ, ಹೀಗೆ ಮಾಡಬೇಕು, ಹೀಗೆ ಅಜ್ಜಿ ಓಡಿಸುವಾಗ ಹೀಗೆ ಮಾಡಬೇಕು, ಹೀಗೆ ಮಾಡುತ್ತಾರೆ, ಅದನ್ನು ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ. ಉದ್ದೇಶ ಏನು ಇದರದ್ದು? ಅದೇ ಈಗಿನ ಮಕ್ಕಳಿಗೆ ಗೊತ್ತಿಲ್ಲಲ್ಲ ಸರ್, ಗೊತ್ತಾಗ್ಬೇಕು, ನಮ್ಮ ರಕ್ಷಣೆ ಆಗ್ಬೇಕು. ಹೌದು, ಅದರ ರಕ್ಷಣೆ ಆಗ್ಬೇಕು. ಈಗ ಒಂದು ಕರುಕುಂಬಡ ಅದನ್ನು ತಕೊಂಡ್ ಬರ್ತಾರೆ, ಒಳಗೆ ತಕೊಂಡ್ ಬರ್ತಾರೆ, ಅದನ್ನು ಒಳಗೆ ತಕೊಂಡ್ ಬಾರ್ದು ಯಾಕೆ ಅಂತ ಅದರ ಬಗ್ಗೆ ಎಲ್ಲ ನಾನು ಇದು ಮಾಡಿದ್ದೇನೆ, ಯೂಟ್ಯೂಬ್ ಅಲ್ಲಿ ಎಲ್ಲ ಹಾಕಿದ್ದೇನೆ ಸರ್. ನನಗೆ ಗೊತ್ತಿದ್ದ ನಮ್ಮ ಅಜ್ಜಿ, ಅದೆಲ್ಲ ನನ್ನ ಅಜ್ಜಿಯಿಂದ ಕಲ್ತದ್ದು. ಅಲ್ಲ, ಅದೇ ಭಿನ್ನ ಇರ್ತದಲ್ಲ ಪ್ರಾದೇಶಿಕವಾಗಿ. ಈಗ ಈ ಕಡೆ ಒಂದು ಇರ್ತದೆ, ಕಾರ್ಕಳದ ಕಡೆ, ಇದನ್ನೆಲ್ಲ ಏಕರೂಪ ಯಾವ ರೀತಿಯಲ್ಲಿ ಕೊಟ್ರಿ ಅಂತ ಅದಕ್ಕೆ ನಾ ಹೇಳ್ತೇನೆ. ನಮ್ಮ ಕಡೆ ನಮ್ಮ ಊರಲ್ಲಿ ಹೀಗೆ ಮಾಡ್ತಾರೆ. ಈಗ ಹೆಣ್ಣು ಮಕ್ಕಳು ದೊಡ್ಡವರಾದಾಗ, ಹೌದು, ಹೆಣ್ಣು ಮಕ್ಕಳು ದೊಡ್ಡವರಾದ ನಮ್ಗೆ ಹೇಗೆ ಮಾಡಿದ್ದಾರೆ ಅದನ್ನು ನಾನು ತಿಳಿಸ್ತೇನೆ. ನಾ ಹೇಳ್ತೇನೆ, ಬೇರೆ ಕಡೆ ಬೇರೆ ಆಗಿರ್ಬೋದು, ಅದು ನನಗೆ ಗೊತ್ತಿಲ್ಲ. ನಾನು ಹೇಳ್ತೇನೆ, ಇದು ನನಗೆ ನನ್ನ ಮನೆಯಲ್ಲಿ, ನನ್ನ ಊರಲ್ಲಿ ನನ್ನ ಅಜ್ಜಿ ಹೇಳಿಕೊಟ್ಟದ್ದು. ನಿಮ್ಮ ಕಡೆ ಬೇರೆ ಆಗಿರ್ಬೋದು. ನಾನೇನು ಗೊತ್ತಾ ಸರ್, ನನ್ಗೆ ತಿಳಿದದ್ದನ್ನ ಮಾತ್ರ ಅದನ್ನ ನಾನು ಹೇಳ್ತೇನೆ. ಮಹಿಳಾ ಮಂಡಲದ ಒಕ್ಕೂಟದ ಜಿಲ್ಲಾ ಕಾರ್ಯದರ್ಶಿಯಾಗಿ ತಾವು ಕೆಲಸವನ್ನು ಮಾಡ್ತಾ ಇದ್ದೀರಾ. ನಾನು ಕಂಡುಕೊಂಡಂತೆ ಮಹಿಳಾ ಮಂಡಲದ ಒಕ್ಕೂಟ ಯಾವ ರೀತಿಯ ಚಟುವಟಿಕೆಗಳನ್ನು ಈಗ ಮಾಡ್ತಾ ಇದೆ? ಒಂದಷ್ಟು ಚಟುವಟಿಕೆಗಳು ಕಡಿಮೆ ಆಗ್ತಾ ಇದೆ ಅನಿಸ್ತಾ ಇದೆಯಾ?
ಕಡಿಮೆ ಅಂತ ಹೇಳಿ ಕೇವಲ ಆಟಿಡೊಂಜಿ ಕೂಟಕ್ಕೆ ಅಥವಾ ಇನ್ನಿತರ ಕೂಟಗಳಿಗೆ ಸೀಮಿತವಾಗಿದ್ದೀರಾ ಅಥವಾ ಮಾಹಿತಿಯನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತಾರೆ? ಈಗ ನಾನು ಜಿಲ್ಲಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು 4-5 ತಿಂಗಳಾಯ್ತು ಸರ್. ನಮ್ದು SP ಆಫೀಸಿನ ಒಳಗಡೆ ಒಂದು ಹಿರಿಯ ನಾಗರಿಕರ ಸಲಹೆ ಸಮಿತಿ ಇದೆ. ಅದರಲ್ಲಿ ಕೆಲವು ಹಿರಿಯ ನಾಗರಿಕರಿಗೆ ಕೆಲವು ನೋವು ಆಗ್ತದೆ, ಅದೆಲ್ಲ ಕೇಸ್ಗಳೆಲ್ಲ ಬರ್ತದೆ ಸರ್. ಆವಾಗ ಅಧ್ಯಕ್ಷರು ನಾವು ಮತ್ತು ಅಲ್ಲಿಯ ಸದಸ್ಯರೆಲ್ಲ ಸೇರಿ ಇದು ಮಾಡ್ತೇವೆ, ಸಾಲ್ವ್ ಮಾಡ್ತೇವೆ. ನಮ್ಮಿಂದ ಆದಷ್ಟು ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಆಮೇಲೆ ಸಾಂತ್ವನ ಅಂತ ಉಂಟು ಸರ್, ಸಾಂತ್ವನ ಕೇಂದ್ರ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಎಲ್ಲ ಇದಾಗ್ತದೆ. ನಮ್ಮೆಲ್ಲ ಕೈಯಲ್ಲಿ ಆದಷ್ಟು ಅಧ್ಯಕ್ಷರು ನಾವೆಲ್ಲ ಕೌನ್ಸಿಲಿಂಗ್ ಮಾಡಿ ಹೆಚ್ಚಿನದ್ರಲ್ಲಿ ನಮ್ಮದ್ರಲ್ಲಿ ಅಲ್ಲಿ ಸಾಲ್ವ್ ಆಗ್ತದೆ. ಮತ್ತೆ ಆಗದಿದ್ದದನ್ನ ಪ್ರಾಧಿಕಾರಕ್ಕೆ ನಾವು ಇದು ಮಾಡ್ತೇವೆ. ಬಟ್ ಯಕ್ಷಗಾನ ನಾಟಕಗಳು ಮುಂದುವರಿತಾ ಇದೆ. ಯಕ್ಷಗಾನ ನಾಟಕ ಮುಂದುವರಿತಿದೆ. ಈಗ ನಾನು ಹೇಳಿದ್ದೇನೆ, ಇಂದು ಕಾಲು ದೊಡ್ಡ ಆಪರೇಷನ್ ಆಗಿದೆ ನನಗೆ. ಈಗ ನನಗೆ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಮೊನ್ನೆ ಶನೀಶ್ವರ ಎಲ್ಲ ಇತ್ತು, ಶನೀಶ್ವರ ಮಹಾತ್ಮೆ ಎಲ್ಲ ಇತ್ತು. ಅದರಲ್ಲೆಲ್ಲ ಡೊಗ್ಗಲ್ ಕೊಡುವಾಗ ಸ್ವಲ್ಪ ಕಷ್ಟ ಆಗಿತ್ತು. ಅದಕ್ಕೆ ನನಗೆ ಬೇಕಾಗುವಾಗೆ ಸರ್ ನಮ್ಗೆ ಇದು ಮಾಡಿಕೊಟ್ರು. ಅಂದ್ರೆ ಪಾತ್ರ ನೀವೇ ಮಾಡಬೇಕು ಅಂತ ಹೇಳ್ಕೊಂಡ್ವಿ. ಅದರಲ್ಲಿ ನಾನು ವಿಕ್ರಮಾದಿತ್ಯ ಹಾಕಿದ್ದೆ ದೊಡ್ಡ ಪಾತ್ರ. ಈಗ ಅದಕ್ಕೆ ಈಗ ನಾನು ಹಾಸ್ಯ ಎಲ್ಲ ಮಾಡ್ತೇನೆ ಸರ್. ನಾನು ಹೇಳಿದ್ದೇನೆ ಹೆಚ್ಚು ಕುಣಿತ. ನಾನು ನನ್ನ ಒಟ್ಟಿಗಿರುವ ಸಂಗಡಿಗರು ಒಳ್ಳೆ ಕುಣಿತಾರೆ, ಚಂದ ಕುಣಿತಾರೆ. ಅವರು ಕುಣಿಯುವುದು ನೋಡುದೇ ನನಗೆ ಚಂದ. ಅವರ ಹಾಗೆ ಕುಣಿಲಿಕ್ಕೆ ನನಗೆ ಬರುವುದಿಲ್ಲ. ಆದ್ರೆ ಅಭಿನಯದಲ್ಲಿ ನಾನು ಹೊಡಿತೆ. ಹಾಸ್ಯರಸದಲ್ಲಿ ತಾವು ಮಾಡುವಂತಹ ಪರಿವರ್ತನೆಗಳು, ಬದಲಾವಣೆಗಳು ಮತ್ತು ತಾವು ಅನುಸರಿಸುವ ತಂತ್ರಗಳು ಏನು? ಯಾಕಂದ್ರೆ ಕೆಲವರು ಈಗ ಯಕ್ಷಗಾನದಲ್ಲಿ ಆಗಬಹುದು ತಮ್ಮ ಕಣ್ಣುಗಳ ಚಲನೆ, ತಮ್ಮ ಆ ಒಂದು ಕಣ್ಣುಗಳ ಚಲನೆ ಮತ್ತು ದೇಹ ಪ್ರಕೃತಿಯ ಬದಲಾವಣೆಗಳು ಮತ್ತು ಈ ಬಾಡಿ ಲ್ಯಾಂಗ್ವೇಜ್ ಏನು ಅದರ ಮೂಲಕವಾಗಿ ಅದನ್ನ ಒಂದಷ್ಟು ಪ್ರೆಸೆಂಟ್ ಮಾಡೋದು ಇದಾಗಿರಬಹುದು. ಅಥವಾ ಸಂಭಾಷಣೆಯಲ್ಲಿ ಕೆಲವೊಂದು ಪ್ರಸ್ತುತ ಸನ್ನಿವೇಶಗಳನ್ನು ಹೇಳಿಕೊಂಡು ಆ ಸಂಭಾಷಣೆ ಏನು ಅನುಸರಿಸುವಂತ ಮುಖ್ಯ ತಂತ್ರಗಳೇನು ಮತ್ತು ಆ ತಮ್ಮ ಹಾಸ್ಯ ಪಾತ್ರಕ್ಕೆ ಪ್ರತಿಕ್ರಿಯೆಗಳು ಯಾವ ರೀತಿಯಲ್ಲಿ ವ್ಯಕ್ತ ಅಂದ್ರೆ ಹಾಸ್ಯ ಪಾತ್ರ ವಿಭಿನ್ನ ರೀತಿಯಲ್ಲಿ ಎಲ್ಲ ಇರ್ತದೆ. ಈಗ ಮೊನ್ನೆ ನಮ್ದು ಮಹಿಳಾ ಮಂಡಳಿಯಲ್ಲಿ ಒಂದು ನಾಟಕ ಆಯ್ತು. ನನ್ಗೆ ನನ್ನ ಮೊಮ್ಮಗಳಿದ್ಲು, ಟ್ರಯಲಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ನಾನು ಬರುದಿಲ್ಲ ಅಂತ ಹೇಳಿದೆ. ಮತ್ತೊಂದು 10 ದಿವಸ ಇರುವಾಗ ಅದು ನಾಟಕಕ್ಕೆ ಒಂದು ಜನ ಇಲ್ಲ, ನಾನು ಹೋಗ್ಲೇಬೇಕಾಯ್ತು. ಅದರಲ್ಲಿ ನಾನು ಗುಜರಿ ವಾಸು, ಅದರಲ್ಲಿ ನಂದು ಬಾಡಿ ಲ್ಯಾಂಗ್ವೇಜ್ ವಕ್ವಾಡಿ ನಾಗರಾಜ್ ಸರ್ ಇದ್ದಾರಲ್ಲ, ಅವರು ಹೇಳಿಕೊಡ್ತಿದ್ದದ್ದು. ಅದರಲ್ಲಿ ಸ್ವಲ್ಪ ಬಾಡಿ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಅವನು ಸ್ವಲ್ಪ ಕಾಮಿಡಿ ಹಾಗೆ ಮಾಡೋದು. ಅದು ನನಗೆ ತುಂಬಾ ಇಷ್ಟ. ನನಗೆ ಅದು ಹಿಡಿದು ಹೋಗಿ ಬಿಟ್ಟಿದೆ. ಅದನ್ನು ಮಾಡಿ ಅದು ನಾನು ಮಾಡಿ ಕೆಲವು ಬಾರಿ ಸಂಭಾಷಣೆಯ ಮೂಲಕ ಸಂಭಾಷಣೆ, ಕೆಲವು ಬಾರಿ ಬಾಡಿ ಲ್ಯಾಂಗ್ವೇಜ್. ಹೌದು ಸರ್. ನನ್ಗೇನ್ ಗೊತ್ತಾ, ಸ್ಟೇಜಿಗೆ ಹೋದ ನಂತರ ನಾನು ಆ ಪಾತ್ರಕ್ಕೆ ಹೋಗಿ ಬಿಡ್ತೇನೆ, ಶೆಟ್ಟಿ ಆಗುದು. ಆವಾಗ ನಾನು ಕೆಲವಲ್ಲಿ ಸರ್ನವರು ಹೇಳದ ಡೈಲಾಗ್ ಅನ್ನು ನಂಗೆ ಬರುದುಂಟಲ್ಲಿ. ಅವಾಗ ಗುರುಗಳು ಅದನ್ನೇನು ಇದು ಮಾಡ್ಲಿಲ್ಲ, ಒಳ್ಳೇದಾಯ್ತು ಒಬ್ಬತಕ್ಕ ಅಂತ ಹೇಳಿದ್ರು. ಈಗ ದಿವಾಕರ್ ಪೂಜಾರಿ ಅವರು ನಮ್ಗೆ ನಾಟಕ ಎಲ್ಲ ಹೇಳಿಕೊಡ್ತಾರೆ, ನಾನು ಮಾಡಿದ್ದೇನೆ. ಅಲ್ಲಿ ಹೋದಾಗ ನನ್ನ ಡೈಲಾಗ್ ಸರ್ ಬರ್ದದ್ದಲ್ಲ, ನನ್ನ ಓನ್ ಬರ್ತದೆ ಕೆಲವು. ಬಟ್ ಓವರ್ ಆಕ್ಟಿಂಗ್ ಇಲ್ಲ, ಯಾರು ಏನು ಹೇಳುದಿಲ್ಲ. ಅವ್ರು ಓವರ್ ಆಕ್ಟಿಂಗ್ ಅಂತ ಹೇಳಿದ್ರೆ ಗುರುಗಳು ಹೇಳ್ಬೇಕಿತ್ತು. ಅವ್ರು ಹೇಳ್ತಾರೆ ಒಳ್ಳೇದಾಯ್ತು ಮೌತಕ, ಅದೊಂದು ಸಖತ್ತು ಬಂದಿದೆ ಅಂತಾರೆ ದಿವಾಕರ್ ಸರ್. ನಮ್ದು ಅದು ಒಳ್ಳೆ ಹೇಳ್ತಾರೆ, ಅದೊಂದು ಸಖತ್ತು ಬಂದಿದೆ, ಒಳ್ಳೇದು ಬಂದಿದೆ, ಅದು ಹೇಳಿದ್ದು ಒಳ್ಳೇದಾಯ್ತು ಅಂತ ಎಲ್ಲ ಹೇಳ್ತಾರೆ. ನಾನು ಕೇಳ್ತೇನೆ ಕೆಳಗೆ ಹೋಗಿ, ನಾನು ಇದೆಲ್ಲ ಹೇಳಿದೆ ಅಲ್ಲ, ಓವರ್ ಆಕ್ಟಿಂಗ್ ಆಯ್ತಾ ಅಂತ ಇಲ್ಲಪ್ಪ, ಯಾರು ಹೇಳಿದ್ರು ಒಳ್ಳೇದಾಯ್ತಕ್ಕ, ಅದಕ್ಕೆ ಜೀವ ಬಂತು ಅಂತ ಹೇಳ್ತಾರೆ. ಮತ್ತೆ ನನ್ನ ಫ್ರೆಂಡ್ ಸರ್ಕಲ್ಸ್ ಆಗಿ ಅದಕ್ಕೆ ಒಳ್ಳೆ ಸಪೋರ್ಟ್ ಕೊಡ್ತಾರೆ. ನಾ ಹೇಳಿದಲ್ಲ ವಾನರ ಸೈನ್ಯ ಅಂತ, ನಮ್ಗೆ ಎಲ್ಲ ವಿಷಯದಕ್ಕೂ ಸಪೋರ್ಟ್ ಕೊಡ್ತಾರೆ ಸರ್. ತುಳುನಾಡಿನ ಆಚರಣೆಗಳ ಪರಂಪರೆಯಲ್ಲಿ, ಈ ದ್ರಾವಿಡ ಪರಂಪರೆಯಲ್ಲಿ ಕೆಲವೊಂದು ಪರಂಪರೆಗಳು ಅಂದ್ರೆ ವಿಭಿನ್ನ ಜಾತಿಯ ಮದುವೆಗಳಾಗಿರ್ಬೋದು, ಇತರ ಸಂಸ್ಕಾರಗಳಾಗಿರ್ಬೋದು, ಇದನ್ನು ಒಂದು ದಾಖಲೀಕರಣ ಮಾಡುವಂತ ಪ್ರಯತ್ನವನ್ನ ಮಾಡಿದೆ. ಈಗ ಬಂಟರ ಮದುವೆ ಆಗಿರಬಹುದು ಅಥವಾ ಬಿಲ್ಲವರ ಮದುವೆ ಆಗಿರಬಹುದು, ಮಗುವೀರರ ಮದುವೆ, ಅದರ ಹಿಂದಿನ ದಿನದ ಕಾರ್ಯಕ್ರಮಗಳು, ಮೆಹಂದಿ, ಇದೆಲ್ಲವೂ ಕೂಡ ಒಂದಷ್ಟು ಭಿನ್ನವಾಗಿರುತ್ತೆ. ಇದನ್ನು ದಾಖಲೀಕರಣಗಳು ಮಾಡುವಂತ ಅದನ್ನ ಹೇಳ್ತೇನೆ. ಈಗ ಕಾಲುಂಗುರ ಹಾಕ್ತೇವೆ, ಇದು ದೊಡಿ, ಇದು ನಾವು ಒಡ್ಡುಂಗುರ ಹಾಕ್ತೇವೆ, ಇದರ ಬಗ್ಗೆ ಎಲ್ಲ ಹೇಳಿದ್ದೇನೆ ನಾನು. ಹೇಗಾಗ್ತೇನೆ ಮೊನ್ನೆ ಒಂದು ಯೂಟ್ಯೂಬ್ ಅಲ್ಲಿ ಸಹ ನಾನು ಹಾಕಿದ್ದೇನೆ, ಕಾಲುಂಗುರ ಹಾಕುದು ಒಂದು ಹಾಕಿದ್ದೇನೆ. ಮತ್ತೊಂದು ನನ್ನ ಸೊಸೆ ತಂಗಿದ ಮದುವೆ ಆಯ್ತು, ಸಾಂಪ್ರದಾಯಿಕ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕಡಿಯಳಿಯಲ್ಲಿ ಮದುವೆ ಆಯ್ತು, ಅದನ್ನು ಹಾಕಿದ್ದೇನೆ ನಾನು. ಹೆಣ್ಣು ಒಪ್ಪಿಕೊಡುದು ಅದೆಲ್ಲ ಕೆಲವನ್ನೆಲ್ಲ ಹಾಕಿದ್ದೇನೆ ನಾನು ಇದರಲ್ಲಿ. ತಮ್ಮ ಈ ಕಲಾ ಸೇವೆ ಅಥವಾ ತಮ್ಮ ಈ ಚಟುವಟಿಕೆಗಳ ಮೂಲಕ ಬೇರೆ ಬೇರೆ ರಾಜ್ಯಗಳಿಗೆ ತಿಳಿಸುವ, ಅಂದ್ರೆ ನಮ್ಮವರು ಇರ್ತಾರೆ ಅಲ್ಲಿ, ಈಗ ಬೇರೆ ಗುಜರಾತ್ ಆಗಿರಬಹುದು ಅಥವಾ ಪುಣೆ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಅಲ್ಲಿ ತಿಳಿಸುವ ಪ್ರಯತ್ನವನ್ನ ಮಾಡಿದ್ದೀರಾ? ಹಾಗೆ ಕರೆದರೆ ಅಂತ ನಾವು ಚೆನ್ನೈಯಲ್ಲಿ ಹೋಗಿದ್ದೆವು. ಅಲ್ಲಿ ಒಂದು ಫ್ಯಾನ್ಸಿ ಡ್ರೆಸ್ ಮಾಡಿದ್ದೆ ನಾನು, ಲಯನ್ಸ್ ಕ್ಲಬ್ ಮುಖಾಂತರ.
ಅಲ್ಲಿ ಒಂದು ಹುಳದ್ದು ಮಾಡಿದ್ದೆ ನಾನು, ಆಲ್ ಇಂಡಿಯಾ ಲೆವೆಲಲ್ಲಿ ತುಂಬ ಅದರಲ್ಲಿ ನನಗೆ ಪ್ರಥಮ ಬಹುಮಾನ ಬಂದಿದೆ. ಮತ್ತು ಲಯನ್ಸ್ ಕ್ಲಬ್ಬಲ್ಲಿ ಸಹ ನಾನು ಕೆಲವು ಹೀಗೆ ಮೆಸೇಜ್ ಕೊಡು, ನಾನು ಏನೇ ನಾಟಕ ಮಾಡಲಿ ಕೊನೆಯಲ್ಲಿ ಒಂದು ರಿಕ್ಷಾದವರ ಬಗ್ಗೆ ಆಗಲಿ ಯಾವ್ದು ಕೊನೆಯಲ್ಲಿ ಒಂದು ಮೆಸೇಜ್ ಬಿಡ್ತೇನೆ, ಬಿಡುವ ಹಾಗಿದ್ರೆ ನನಗೆ ಅದು ತೃಪ್ತಿ ಮಾಡಿ. ಖಾಲಿ ಹಾಸ್ಯ ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ಸಮಾಜಕ್ಕೆ ಅವರು ಎಷ್ಟು ಕೇಳ್ತಾರ ಬಿಡ್ತಾರ ಅದು ನಂತರ, ಅದನ್ನು ಯಾರು ಎಷ್ಟು ಅಳವಡಿಸ್ತಾರ ಅದು ಪ್ರಶ್ನೆ ಬೇರೆ. ಈಗ ನಾನು ಸಾಗೆ ಈಗ ಹಿಂದಿನ ಪೀಳಿಗೆದ್ದು ಕೆಲವೆಲ್ಲ ಸಂಸ್ಕೃತಿ ಈಗಿನ ಮಕ್ಕಳಿಗೆ ಗೊತ್ತಾಗ್ಬೇಕಂತ ನಾನು ಕೆಲವೆಲ್ಲ ಹಾಕ್ತೇನೆ, ನಮ್ಮ ಮಕ್ಕಳ ಹತ್ರನೆಲ್ಲ ಮಾಡಿಸ್ತೇನೆ. ಇಲ್ಲ ಅದನ್ನು ಎಷ್ಟು ಅಳವಡಿಸ್ತಾರ ಅಂತ ಗೊತ್ತಿಲ್ಲ, ಆದ್ರೆ ಇಂಥದ್ದು ಒಂದು ಇತ್ತು ಹಿಂದಿನ ಕಾಲದಲ್ಲಿ ಅಂತ ಒಂಚೂರು ನೆನಪಾದ್ರೂ ಬರ್ಲಿ ಮಕ್ಕಳಿಗೆ ಅಂತ. ನನ್ನ ಮಕ್ಕಳು ಹೇಳ್ತಾರೆ, ಚಿನ್ನಮ್ಮ ಇರ್ನ ದುಮ್ಮುದಪುರ ಅವೇನ್ಪುರ ಏನೇ ಇರುಂದಲ್ಪ ಇರು ದುಮ್ಮುದ ಕಾಲ ಉಳ್ಳಾರ ಇಸದ ಕಾಲ ಬಲೆ ದುಮ್ಮುದ ನೆಟ್ಟೆ ಉಳ್ಳಾರ ಅಂತ ಹೇಳ್ತಾರೆ. ಈ ಚಿಲ್ಮಿದಡ್ಡೆ ಎಲ್ಲ ಮಾಡಿದಾಗ ಕೆಲವು ನನ್ನ ಗಂಡನಿಗೆ ತುಂಬಾ ಇಷ್ಟ, ಪತ್ರೊಡೆ, ಚಿಲ್ಮಿದಡ್ಡೆ, ಹಿಂದಿನ ಅವರನ್ನ ಕೊಯ್ಯಲಡ್ಡೆ ಅದೆಲ್ಲ ತುಂಬಾ ಇಷ್ಟ. ಆದ್ರೂ ನಾನುಂಟಲ್ಲ ಅವ್ರು ಹೇಳಿದ್ರು ಮಾಡಿ ಅವರಿಗೆ ತಿನ್ನಿಸ್ತೇನೆ, ತಿಂತಾರೆ. ಹೀಗೆ ಎಲ್ಲ ಹಿಂದಿನ ಫುಡ್ಗಳನ್ನು ನನ್ಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಡ್ತೇನೆ. ನನ್ಗೆ ಎಂತ ಅಡಿಗೆ ಪಟ್ಟಿಯಲ್ಲಿ ಏನೇನಿದೆ ಹೇಳಿ ಮೇಡಮ್, ಯಾವುದು ಜನರಿಗೂ ಗೊತ್ತಾಗ್ಬೇಕಲ್ಲ. ಯಾವುದು ನಮ್ಮ ಹಳೆಯ ತಿಂಡಿ ತಿನಿಸುಗಳ ಪಟ್ಟಿ, ಸಿಕ್ಕೆ ಅಡ್ಡೆ ಆಗಿರ್ಬೋದು, ಸಿಕ್ಕೆ ಅಡ್ಡೆ, ಚಿಲ್ಮಿದಡ್ಡೆ ಅಂತ, ಪೇರಡ್ಡೆ, ಅರೆಪು ಕೊಯ್ಯ ಮರುವಾಯಿ ಹಾಕಿ ಅದನ್ನು ನಾನು ಯೂಟ್ಯೂಬ್ ಅಲ್ಲಿ ಹಾಕಿದ್ದೇನೆ. ಮರುವಾಯಿ ಅಡ್ಡೆ, ಉಪ್ಪು ದೋಸೆ, ಅದನ್ನು ಹಾಲಿಗೆ ಹಾಕುದು, ಮತ್ತೆ ಮಸಾಲಕ್ಕೆ ಹಾಕುದು, ಗೆಂಡದಡ್ಡೆ ಎಲ್ಲ ಕೆಲವೆಲ್ಲ ಮಾಡ್ತೇನೆ. ವಡೆ ಅದೆಲ್ಲ ಇದು ಮಾಡುದು ಅದೆಲ್ಲ ಕೆಲವೆಲ್ಲ ಮಾಡ್ತೇನೆ. ಈಗ ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವು ಇಷ್ಟ ಆಗುದಿಲ್ಲ. ಇದೆಂತಮ್ಮ ತೇವು ಪತ್ತೆ ಕೈಪು ಪದಾರ್ಥ ಮಾಡಿದ್ರೆ ಮನೆಯಲ್ಲಿ ಯಾರು ತಿನ್ನುವುದಿಲ್ಲ. ಪತ್ರೊಡ್ಡೆ ಮಾಡಿದ್ರೆ ನನ್ನ ಸೊಸೆ ಮತ್ತು ಗಂಡ ತಿಂತಾರೆ, ಮಾಡ್ತೇನೆ. ಅದು ಪತ್ರೊಡ್ಡೆದ್ದು ನಾನು ಹಾಕಿದ್ದೆ, ಅದು ತುಂಬಾ ಜನ ಮಾಡಿದ್ದಾರೆ, ಹೇಳಿದ್ದಾರೆ ನಮ್ಗೆ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ, ಈ ಮೆಥಡ್ ಅಲ್ಲಿ ಮಾಡಿ ಒಳ್ಳೆ ಬಂತು ಮಮತಕ್ಕಂತ ಮೆಸೇಜ್ ಹಾಕಿದ್ದಾರೆ. ತಮ್ಮ ಈ ವಿರಾಮವಿಲ್ಲದ ಚಟುವಟಿಕೆ ಮಹಿಳೆಯರಿಗೆ ಯಾವ ಸಂದೇಶವನ್ನು ಕೊಡ್ತಾ ಇದೆ? ನಾನು ಹೇಳುದು ಅಂದ್ರೆ ಈಗ ನಾನಂತ ತೆರೆಯ ಮರೆಯಲ್ಲಿ ಕೆಲವು ಮಹಿಳೆಯರಿಗೆ ಒಂದು ಪ್ರತಿಭೆ ಇರ್ತದೆ. ನಾನು ಹೇಳುದು ಆಗುದಿಲ್ಲ ಅಂತ ಸುಮ್ಮನೆ ಕುತ್ಕೊಳ್ಬೇಡಿ, ನೀವು ಮುಂದೆ ಬನ್ನಿ. ಹೇಳುದು ಯಾವುದಕ್ಕಾದ್ರೂ ನಾವು ಸ್ಟೇಜಲ್ಲಿ ಸಾಗೆ ನಾವು ಈಗ ಮಹಿಳಾ ಮಂಡಳಿ ಮೀಟಿಂಗ್ ಆಗುವಾಗ ಹಾಡು ಹೇಳಿ ಅಥವಾ ನೀವೊಂದು ಅವರನ್ನು ನಾವು ಸ್ವಾಗತ ಮಾಡಿ ಅಂತ ಹೇಳ್ತೇವೆ. ನಂಗೆ ಸ್ವಾಗತ ಮಾಡ್ಲಿಕ್ಕೆ ಬರುದಿಲ್ಲ, ಅದಕ್ಕೆ ನಾನು ಹೇಳ್ತೇನೆ ಇಲ್ಲಿ ಯಾರಿದ್ದಾರೆ, ನಾವೊಂದು 10-25 ಜನ ಇರುದು, ಸ್ವಾಗತ ಮಾಡಿ. ಈಗ 25 ಜನರಿಗೆ ಮಾಡಿಗೆ ಮತ್ತೆ 200 ಜನರಿಗೆ ಮಾಡ್ಲಿಕ್ಕೆ ಆಗುತ್ತಾ? ಎಂತ ಆಗ್ತದೆ ಮಾಡಿ, ತಪ್ಪಾದ್ರೆ ನಾವು ತಿದ್ಕೊಳ್ತೇವೆ ಮಾಡಿ ಅಂತ ಹೇಳು. ಎಂತ ಇದ್ರು ಕೆಲವು ಜನರಿಗೆ ಇದ್ದೇ ಸರ್ ಪ್ರತಿಭೆ, ಹೆಣ್ಣು ಮಕ್ಕಳಿಗೆ ಪ್ರತಿಭೆ ಇಲ್ಲ ಅಂತ ಹೇಳುದು ಸುಮ್ಮನೆ. ಈಗ ಅಡಿಗೆ ಹಾಗೆ ಈಗ ನಾನೀಗ ಯೂಟ್ಯೂಬ್ ಅಲ್ಲಿ ಮಾಡಿದ್ದೇನೆ, ಅಡಿಗೆ ಎಲ್ಲ ಮಾಡ್ತೇನೆ. ಆಗ ಮಾಡಿ ಕೇಳ್ತಾರೆ ಕೆಲವು ಮೆಸೇಜ್ ಅಲ್ಲಿ, ಮೇಡಮ್ ಇದು ನಮಗೂ ಗೊತ್ತುಂಟು, ನಾವು ಮಾಡ್ತೇವೆ ಅಂದ್ರೆ ಗುಡ್ಡಕ್ಕೆ ಗುಡ್ಡ ಅಡ್ಡ ಇದೆ ಸರ್. ಆದ್ರೆ ಕೆಲವರು ತೆರೆ ಮರೆಯಲಿದ್ದಾರೆ, ಅವರು ಬರ್ಬೇಕು, ಮುಂದೆ ಬರ್ಬೇಕು ಅಂತ. ಈಗ ನಿಮ್ಮ ನೋಡಿ ಉಡುಪಿ ಚಾನಲ್, ಈಗ ನಾವೀಗ ಇದೆಲ್ಲ ಮಾಡ್ತಿದ್ದೇನೆ, ಕೆಲವರಿಗೆ ಗೊತ್ತಿಲ್ಲ. ಈಗ ನೀವು ನನ್ನನ್ನು ಕರೆಸಿದ್ರಿ, ತೆರೆ ಮರೆಯಿಂದ ಸ್ವಲ್ಪ ಪರದೆ ಸರಿಸಿದ. ಅಂದ್ರೆ ನಾನು ದೊಡ್ಡ ಒಂದು ಸಾಧಕಿ ಅಲ್ಲ, ದೊಡ್ಡ ಸಾಧನೆ ಏನು ಮಾಡಲಿಲ್ಲ, ದೊಡ್ಡ ಸಾಧಕಿ ಏನಿಲ್ಲ ನನಗೆ. ನಾನು ಹೌದು ಮಾಡಿದ್ದು ಅಂತ ಹಾಗೆಲ್ಲ ಆಗ್ತದೆ ನನಗೆ, ನಾನು ದೊಡ್ಡ ಸಾಧಕಿ ಅಲ್ಲ. ಆದ್ರೂ ಕೂಡ ನನ್ನ ಭಾವನೆಯಿಂದ ಬಂದ ಒಂದು ಸಾಧನೆ, ನನ್ನ ಹೃದಯದಿಂದ ಒಂದು ಯಾವ್ದಾದ್ರು ಬರೆಯುವುದು ಮಹಿಳೆಯರಿಗೆ ಸ್ಫೂರ್ತಿ ಕೊಡ್ತಾರೆ. ಅದು ಸ್ಫೂರ್ತಿ ಹೌದು. ನನ್ಗೆ ಅಂತ ಹೇಳಿದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ನನ್ಗೆ, ನನ್ನ ಫ್ರೆಂಡ್ ಸರ್ಕಲ್. ಈ ಹಣಕ ಅವಮಾನಗಳು ತಮ್ಗೆ ಸಮಸ್ಯೆ ಆಗಲಿಲ್ವಾ? ಕೆಲವೊಮ್ಮೆ ತಾವೀಗೆ ಮುಂದುವರ್ತಾ ಇದ್ರೆ ಚಟುವಟಿಕೆಯಿಂದ ನಿರಂತರ ಕೆಲವೊಂದು ಹಣ ಹೇಳ್ತಾರೆ. ಏನ್ ಗೊತ್ತಾ, ಮೋಲೊಂಜಿ ಏತಪ್ಪ ವೈಟ್ ಇಜ್ಜೋಲು ವೈಟ್ ಉಲ್ಲೋಲು ಬಂದಿಜ್ಜಿ ಮೋಲೊಂಜಿ ಏತ್ ಲೈಫ್ ಒಲದಾನೆಂದು ಗೊತ್ತಿಜ್ಜಿ. ಅದೇ ಹೇಳಿದ್ದು ಭಸ್ಮಾಸುರ ಮೋಹಿನಿ ಮಾಡಿದೆ ನಾನು ಅಮ್ಮಣ್ಣಿಯಲ್ಲಿ. ಒಂದಷ್ಟು ದಿವಾಕರ್ ಸರ್ ನಮಗೆ ಸಂಗೀತಕ್ಕೆಲ್ಲ ಬಂದಿದ್ರು. ಅವ್ರು ಹೇಳಿದ್ರಂತೆ ನನ್ನ ಗಂಡನ ಹತ್ರ, ಮಾಷೆ ಶೆಟ್ರೆ ಒಂದಿನೇಲ ಕುಂಬಳ ತುರತ್ತದ ದಕ್ಕಲಿ ಯಾರಿಗೆ ಭಯಂಕರ ಕಣ್ಣಾತನ ಯಾರಿಗಂತ ಹೇಳಿ ಸರ್ 2-3 ದಿವಸ ಆಗ್ಲಿಲ್ಲ ಸರ್ ಬಿದ್ದು. 1.5 ತಿಂಗಳು ಬೆಡ್ಡಲ್ಲಿ ನರಳಿದ್ದೇನೆ ನೋಡಿ. ಆಗ ನನಗೆ ತುಂಬಾ ಜನ ಬಂದು ಹೇಳೋದು, ಮಮತಕ್ಕ ನೀವು ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ, ಒಳ್ಳೇದೇ ಮಾಡಿದ್ದೀರಿ. ನಾನು ಸರ್ ನಡಿತೇನೆ ಅಂತ ಹೇಳ್ಕೊಂಡು ನನಗೆ ಧೈರ್ಯ ಇರಲಿಲ್ಲ. ಅದ್ರದ್ದು ಇದು ನೋಡಿ 3 ನರ ಕಟ್ಟಾಗಿದೆ ಸರ್, 3 ನರ ಕಟ್ಟಾಗಿ 1.5 ತಿಂಗಳು ನಾನು ಬೆಡ್ಡಲ್ಲಿಯೇ ಎಲ್ಲ, ಏಳ್ಲಿಕ್ಕೂ ಇಲ್ಲ ಕುತ್ಕೊಳ್ಳಿಕ್ಕೂ ಇಲ್ಲ, ಹಾಗೆ ಆಗಿದೆ ನನಗೆ. ಅಂದ್ರೆ ಊಟ ಇಲ್ಲಿಯೇ, ಸಂಡತೆ ಎಲ್ಲ ಅಲ್ಲಿಯೇ, ಎಲ್ಲ ಬೆಡ್ ಪ್ಯಾನ್ ಕೊಡುದು. ಆದ್ರೂ ಬಿಡ್ಲಿಲ್ಲ ಸರ್.
ಅದರಲ್ಲಿಯೂ ಕೂಡ ನನಗೆ ಮೊಮ್ಮಗಳಾಗಿದೆ. ಮಲಗಿದಲ್ಲಿ ಬ್ಯಾಂಡೇಜ್ ಹಾಕೊಂಡು ಹೀಗೆ ಮಲಗಿಕೊಂಡು ಎಕ್ಕಮೆದ ಒಂದು ಬಗ್ಗು ತೊಟ್ಟಿಲ್ ಹಾಕುವಾಗ ಹಿಂದಿನ ಕಾಲದವರು ಎಕ್ಕಮೆದೊಂದು ಸರ ಹಾಕಿದ್ದಾರೆ ಗೊತ್ತಾ ಸರ್? ಎಕ್ಕಮೆದ ನಾರು ನನ್ನ ಗಂಡ ತಗೊಂಡ್ಬಂದ್ರು. ಅದನ್ನಲ್ಲಿ ಹೀಗೆ ಬೆಡ್ಡಲ್ಲಿ ಹೀಗೆ ಮಲ್ಕೊಂಡೆ, ಅಲ್ಲಿ ಟೇಬಲ್ ಇಟ್ಕೊಂಡು ಎಕ್ಕಮೆದ್ದು ಹೀಗೆ ನಾರೆಲ್ಲ ತೆಗೆದು ನನ್ನ ಮೊಮ್ಮಗಳಿಗೆ ಎಕ್ಕಮೆದ್ದು ಸರ ಹಾಕಿದ್ದೇನೆ. ಕಠಿಣ ಪರಿಸ್ಥಿತಿಯಲ್ಲಿ ಹೇಳಿದ್ದೇನೆ. ಮತ್ತೆ ಎಲ್ಲರೂ ಬರುದು ನನ್ಗೆ ನಿರುಪಮಕ್ಕ ಅವರೆಲ್ಲ ನೋಡ್ಲಿಕ್ಕೆಲ್ಲ ಬರುವಾಗ ಹೇಳುದು, ನಾನೆಂತ ಕಾಮಿಡಿ ಮಾಡಿದ ಈ ಅವಸ್ಥೆಯಲ್ಲಿ ಸರ್ ನಗಿಸ್ತೀರಲ್ಲ ಅಂತೆಲ್ಲ ಹೇಳ್ತಿದ್ರು. ಅಂದ್ರೆ ಕುಂದದೇ ಇರ್ಲಿಕ್ಕೆ ಕಾರಣ ತಮ್ಮ ಈ ಆಕ್ಟಿವಿಟೀಸ್. ಹೌದು ಸರ್. ಮತ್ತೆ ಅಲ್ಲಿ ಸಹ ಕುತ್ಕೊಂಡು ನಾನೆಲ್ಲ ಕೆಲ ಹನಿಗವನ ಅದನ್ನೆಲ್ಲ ಬರ್ದದ್ದು ಈಗ ಸಹ ಉಂಟು ಸರ್. ಈಗ ತೊಂದ್ರೆ ಇಲ್ಲ. ಸ್ವಲ್ಪ ಇದು ದೇವರಿಗೆ ನಮಸ್ಕಾರ ಎಲ್ಲ ಹಾಕುವಾಗ ಸ್ವಲ್ಪ ಕಷ್ಟ ಆಗ್ತದೆ, ಇದಾಗ್ತದೆ. ವಿರಮಿಸುದಿಲ್ಲ ಸರ್. ಯಾವ ಸಂದರ್ಭದಲ್ಲೂ ಇಲ್ಲ ಇಲ್ಲ. ನನ್ನ ಮೊಮ್ಮಗಳಿದ್ಲು, ಈಗ ನಂಗೊಂದು 2 ಮೊಮ್ಮಗಳಾಗಿದೆ. ಅವಳು ಮಲಗಿದ ಟೈಮಲ್ಲಿ ಏನಾದ್ರೂ ಮೆಂತೆ ಮದ್ದು ಸ್ವಲ್ಪ ಮಾಡಿಡ್ತೇನೆ. ಆಮೇಲೆ ಎಂತಾದ್ರೂ ಮಾಡಿ ಅವಳು ಇದ್ದಾಗ ಹೇಳ್ತಾನೆ, ನೀವು ಮಗುವನ್ನು ನೋಡ್ಕೊಂಡು ಅದು ನೋಡ್ಕೊಂಡು ಹೇಗೆ ಮಾಡ್ತೀರಾ ಅಂತ ತುಂಬ ಮೈಂಡ್ ಸಿಗ್ತದೆ. ಮತ್ತೆ ನಂಗೆ ಮನೆಯಲ್ಲಿ ತುಂಬಾ ಸಪೋರ್ಟ್ ಇದ್ದಾರೆ, ಖುಷಿ. ಯಾವುದಕ್ಕೂ ಸರ್ ನಾವು ಯಾವುದೇ ಒಂದು ಕೆಲಸ ಮಾಡ್ಲಿ ಸರ್, ನಮ್ಗೆ ಮನೆಯಲ್ಲಿ ನೆಮ್ಮದಿ ಬೇಕು, ಮನೆಯಲ್ಲಿ ಸಪೋರ್ಟ್ ಬೇಕು. ಅದೇ ನಮ್ಗೆ ಒಂದು ಹುಮ್ಮಸ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ. ಮತ್ತೆ ಹಣಕ ಹೇಳುದು ಸರ್, ನಮ್ಮ ಎದುರಲ್ಲಿ ಒಳ್ಳೇದು ಮಾತಾಡ್ತಾರೆ, ಹಿಂದಿನಿಂದ ಎಂತದ್ದು ಮಾತಾಡ್ಬೋದು, ಅದನ್ನು ಕಡೆಗಣಿಸ್ಬೇಕು ಗೊತ್ತಾ. ಹಾಗೆ ನಮ್ಗೆ ಅವರು ನಾನು ಯಾರಾದ್ರೂ ಒಳ್ಳೆಯವರಂತ ಮಾಡಿದ್ರು, ನಮ್ಮನ್ನು ಹೊಗಳಿದ್ರಂತ ನಾನು ಅಟ್ಟಕ್ಕೂ ಏರುದಿಲ್ಲ. ಅವರು ಹಾಗೆ ಹೇಳಿದ್ರಲ್ಲ ಅಂತ ಕುಗ್ಗುದು ಇಲ್ಲ ಗೊತ್ತಾದ. ಹೇಳ್ತಾರೆ ಈಗ ಹಾಗೆ ಹೇಳಿದ್ರೆ ನಾಳೆ ಒಳ್ಳೆ ಪ್ರತಿಷ್ಠೆಗಳ ನಿರೀಕ್ಷೆಯೂ ಇಲ್ಲ ಸರ್. ನಾನೀಗ ಹಾಗೆ ನಾನು ಅದರ ಪ್ರಶಸ್ತಿಯ ಹಿಂದೆ ಅದರ ಹಿಂದೆ ಎಲ್ಲ ಓಡುವ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ ಅಷ್ಟೇ. ನಾನು ಹೇಳ್ತೇನೆ, ನಂಗೆ ಹೇಳ್ತಾರೆ ನಿಮ್ಗೆ ಸಬ್ಸ್ಕ್ರೈಬರ್. ನಮ್ಗೆ ಮೊನ್ನೆ ಒಂದು 4 ಫೋನ್ ಬಂತು, ಮೇಡಮ್ ನಿಮ್ಗೆ ಸಬ್ಸ್ಕ್ರೈಬರ್ ಬೇಕಾ, ನೀವು ಇಷ್ಟು ದುಡ್ಡು ಕೊಡಿ ನಮ್ಗೆ ಸಬ್ಸ್ಕ್ರೈಬರ್ ಮಾಡಿ ಕೊಡ್ತೇವಂತ ಸರ್ ನನಗೆ ಫೋನ್ ಬಂತು. ಅದಕ್ಕೆ ನಾನು ಹೇಳಿದೆ, ನೋಡಿ ನನಗೆ ಅಗತ್ಯ ಇಲ್ಲ. ನಾನೇನು ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕ್ತೇನೆ, ನಾನೇನು ಖರ್ಚು ಮಾಡೋದಿಲ್ಲ ಸರ್. ನನ್ನ ಮನೆಯಲ್ಲಿ ಎಂತ ಅಡಿಗೆ ಮಾಡ್ತೇನೆ ಅದನ್ನು ಯೂಟ್ಯೂಬಲ್ಲಿ ಹಾಕ್ತೇನೆ. ಅದು ಫ್ರೀ ಆ್ಯಪಲ್ಲಿ ಅದನ್ನು ನಾನೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೇನೆ. ಬಂದ್ರೆ ಬರ್ತದೆ. ಯೂಟ್ಯೂಬ್ ಅನ್ನು ಯಾಕೆ ನೋಡ್ಬೇಕು ಜನ? ಯೂಟ್ಯೂಬ್ ಅಲ್ಲಿ ಅಂತ ಹೇಳಿ ಯೂಟ್ಯೂಬ್ ನೋಡ್ಬೇಕಂದ್ರೆ ಅವರಿಗೆ ಏನ್ ಲಾಭ ಅಂತ ಅವರಿಗೆ ಅಂದ್ರೆ ಈಗ ನಾ ಹೇಳ್ತೇನೆ, ಒಂದು ಜಾರಿ ಮೀನ್ ತರ್ತಾರೆ, ಅದನ್ನು ಒಂದೇ ಲೆಕ್ಕ ಮಾಡಿ ಅವರಿಗೆ ಬೇಜಾರಿರ್ತದೆ. ನನ್ನ ಈ ಚಾನಲ್ ನೋಡ್ತಾರೆ, ಅಟಿಲ್ ದರಸಿ ಮಮತಕ್ಕಂತ ಈ ರೀತಿ ಮಾಡಿದ್ದಾರೆ, ನೋಡುವ ಹೇಗೆ ಅವರು ಮಾಡ್ತಾರೆ, ಮನೆಯಲ್ಲಿ ಮಾಡಿ ಹಾಕ್ತಾರೆ. ಗಂಡನಿಗೆ ಮಕ್ಕಳಿಗೆಲ್ಲ ಖುಷಿ ಆಗ್ತದೆ. ಬರ ಅದಕ್ಕಿಂತ ಗೃಹಿಣಿಗೆ ಏನ್ ಬೇಕು ಸರ್? ಮನೆಯಲ್ಲಿ ಮಾಡಿದ ಅಡಿಗೆಯನ್ನ ಮಕ್ಕಳು ಮತ್ತೆ ಗಂಡ ಮಕ್ಕಳು ಮನೆಯವರೆಲ್ಲ ಖುಷಿ ಪಟ್ಟು ತಿಂದ್ರೆ ಅದರಲ್ಲಿ ಸಿಗುವ ಸಂತೋಷನೇ ಬೇರೆ ಸರ್. ಅಟಿಲ್ ದರಸಿ ಮತ್ತೆ ಮುಂದುವರೆದು ಅಟಿಲ್ ಚಕ್ರವರ್ತಿ ಆಗೋದು ಯಾವಾಗ? ಅಟಿಲ್ ದರಸಿ ಅದೇನು ಗೊತ್ತಾ ಸರ್, ನನಗೆ ಯಾವಾಗ್ಲೂ ಹೇಳುದು, ನೀವೊಂದು ಚಾನಲ್ ಮಾಡಿ ಚಕ್ರವರ್ತಿ ಆಗ್ಬೇಕು. ಚಕ್ರವರ್ತಿ ಅಟಿಲ್ ದರಸಿ ಅರಸಿ ಹೆಸರಿಟ್ಟದ್ದು ನನ್ನ ಸೊಸೆ ಸರ್. ನನ್ನ ಮಗನಿಗೆ ಮದುವೆಯಾಗಿ ಬಂದ ಕೂಡಲೇ ನನ್ನ ಮಗ ಯಾವತ್ತೂ ಹೇಳುದು, ನಾನು ಕೊರೋನಾ ಟೈಮಲ್ಲಿ ಮಾಡ್ತಿದ್ರೆ ಈಗ ನನಗೆ ಒಂದು ಸಖತ್ ನನಗೆ ಸಬ್ಸ್ಕ್ರೈಬರ್ ಆಗ್ತಿದ್ರು, ಈಗ ಮಾಡಿ. ಅದಕ್ಕೆ ನಾನು ಹೇಳಿದೆ, ನನಗೆ ಬೇಡ, ನನಗೆ ಸೋಷಿಯಲ್ ಮೀಡಿಯಾ ಎಲ್ಲ ನಾನು ಹೇಳ್ತೀರ, ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮು ನನ್ನ ಹತ್ರ ಇರಲಿಲ್ಲ. ಮತ್ತೆ ಈ ತಾಂತ್ರಿಕತೆ ಹೇಗೆ ಬಂತು ಅಂತ? ತಾಂತ್ರಿಕತೆ ಅಟಿಲ್ ದರಸಿ ಮಮತಕ್ಕ ಚಾನೆಲ್ ಚಾಲ್ ಮಾಡಿದ ನಂತರ ನಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನನಗೆ ಹೇಳಿಕೊಟ್ಟದ್ದು, ಅದು ಸೊಸೆ ಹೇಳಿಕೊಟ್ಟದ್ದು. ಶೂಟಿಂಗ್ ನನ್ನ ಗಂಡ ಎಲ್ಲ ಮಾಡ್ತಿದ್ರು. ಈಗ ಸರ್ ಪಾತ್ರೆ ಎಲ್ಲ ಇಡುದು, ಕೆಲಸಕ್ಕೆ ಬಿದ್ದದ್ದು ಉಂಟು. ಈಗ ಸ್ಟ್ಯಾಂಡ್ ಅಲ್ಲಿ ಇಡ್ತೇನೆ ಸರ್. ಅದಕ್ಕೆ ನಾ ಹೇಳ್ತೇನೆ, ಅಲ್ಲಿ ನೋಡಿ ನಾನೇ ಅಡಿಗೆ ಮಾಡಿಕೊಂಡು ನಾನೇ ವಿಡಿಯೋ ಮಾಡ್ತಿದ್ದೇನೆ, ಏನಾದರೂ ಹೆಚ್ಚು ಕಡಿಮೆ ಇದ್ರೆ ನನ್ನನ್ನು ಕ್ಷಮಿಸಿ ಅಂತ ನಾನು ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ. ನನ್ನಷ್ಟಕ್ಕೆ ನಾನು ಅಡಿಗೆ ಮಾಡ್ತೇನೆ, ನನ್ನಷ್ಟಕ್ಕೆ ನಾನು ಅಪ್ಲೋಡ್ ಮಾಡ್ತೇನೆ, ನೋಡ್ತಾರೆ. ಅದರ ಒಂದು ಸರ್ತಿ ಒಂದು ಸ್ವಲ್ಪ ಹಣ ಬಂದಿತ್ತು, ಒಂದು ಸರ್ ಅದರ ಬಗ್ಗೆ ಎಲ್ಲ ಅಂದ್ರೆ ನಂಗೇನು ಖರ್ಚಿಲ್ಲಲ್ಲ ಸರ್, ನಾನು ಮಾಡೋ ಅಡಿಗೆ ಅಲ್ಲ, ಜಾಗೃತಿಗಾಗಿ ಮಾಡ್ತೇನೆ. ಈಗ ಇನ್ನು ಸಹ ಕೆಲವು ಬರ್ದಿಟ್ಟಿದ್ದೇನೆ ಸರ್, ಒಂದು ಕೆಲವು ಹಿರಿಯರದನ್ನು ಬರ್ದಿಟ್ಟಿದ್ದೇನೆ. ಈಗ ಮಕ್ಕಳಿಗೆ ಎಕ್ಸಾಮ್ ಮುಗಿದ ನಂತರ ಅದನ್ನು ವಿಡಿಯೋ ಮಾಡಿ ಹಾಕ್ಲಿಕ್ಕೆ ಉಂಟು. ಅಂದ್ರೆ ತುಳುನಾಡಿನ ಕೆಲವು ಸಂಗ್ರಹ, ಹಿಂದಿನ ನಂಬಿಕೆ, ಹಿರಿಯರ ನಂಬಿಕೆ ಕೆಲವುಂಟು, ಗಾದೆ ಮಾತಾಗ್ಲಿ ಮತ್ತೆ ಬೇರೆ ಎಲ್ಲ ಸಂಗ್ರಹ ಪರಿಕರಗಳು ತುಂಬಾ ಇದೆಯಲ್ಲ, ಆಗಿರಬಹುದು ಅಥವಾ ಈ ಜಿನಸು ಸಾಂಬಾರುಗಳ ತೋರಿಸಬಹುದು. ಹೌದು, ಅದೆಲ್ಲ ಉಂಟು ಸರ್. ಇನ್ನು ಸಹ ಮುಂದೆ ಮಾಡ್ಬೇಕು. ಈಗ ನಾನು ಸ್ವಲ್ಪ ಬಿಸಿ ಸರ್, ನನ್ನೊಂದು ಮೊಮ್ಮಗಳು ಸ್ವಲ್ಪ ದೊಡ್ಡದಾಗ್ಬೇಕು. ಈಗ 1 ವರ್ಷ 2 ತಿಂಗಳು ಸೊಸೆ ಕೆಲಸಕ್ಕೆ ಹೋಗೋಕೆ ಬಿಟ್ಟು ಹೋಗ್ತಲ್ಲ, ಅವಳ ಮೇಲೆ ಸ್ವಲ್ಪ ಜಾಗ್ರತೆ. ಓಕೆ, ತಮ್ಮ ಈ ಚಟುವಟಿಕೆಗಳೇ ತಮ್ಮ ಈ ವಿಲ್ ಪವರಿಗೆ ಕಾರಣ ಅಂತ ಧೈರ್ಯದಿಂದ ಹೇಳಬಹುದಾ?
ನನಗೆ ನನ್ನ ಮೇಲೆ ನನಗೆ ನಂಬಿಕೆ, ಮತ್ತು ನಾನು ಬೇರೆಯವರದ್ದನ್ನ ಲೆಕ್ಕ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಗಂಡನ ಮನೆಯವರು ನನಗೆ ಎಲ್ಲ ತುಂಬ ಆಸೆ ಮಾಡ್ತಾರೆ, ತುಂಬ ಇಷ್ಟಪಡ್ತಾರೆ. ಅದೇ ಆ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ಸಾಕು ಸರ್. ಜನರು ಇವತ್ತು ಒಳ್ಳೇದು ಮಾತಾಡ್ತಾರೆ, ಈಗ ಬರ್ತಾರೆ ನಮ್ಮನೆ ತಿಂತಾರೆ ಹೋಗ್ತಾರೆ, ಹಿಂದ್ಗಡೆ ಏನು ಮಾತಾಡ್ತಾರೆ ನಮಗೆ ಗೊತ್ತಾಗೋದಿಲ್ಲ. ತಾವೇ ಖುಷಿ ಕೊಟ್ಟಂತ ಪಾತ್ರ ಯಾವುದು ತಮಗೆ ಅಭಿನಯದಲ್ಲಿ? ಹಾಸ್ಯ ಸರ್. ಅಲ್ಲ, ಅದರಲ್ಲಿ ಕೂಡ ಯಾವ ಪಾತ್ರ ಮುಖ್ಯವಾದಂತ? ತುಂಬ ಒಂದ್ಸತಿ ಮಾಷ ಹಾಕಿದ್ದೆ ಸರ್. ಹೀಗೆ ಒಂದು ದಿವಾಕರ್ ಸರ್ ಅವರು ಒಂದೊಂದು ಮಾಷ ಹಾಕಿದ್ದೆ. ಅದಕ್ಕಿಂತ ಮುಂಚೆ ಒಂದು ಮಾಷ ಪಾಠ, ಹಾಸ್ಯ ಮಾಷ, ನೃತ್ಯ ಮಾಷು, ಅದು ತುಂಬ ಖುಷಿ ಕೊಟ್ಟಿದೆ. ಮೊನ್ನೆ ಗುಜರಿ ವಾಸ ಹಾಕಿದ್ದೆ, ಅದು ಸಹ ಖುಷಿ ಕೊಟ್ಟಿದೆ. ಯಕ್ಷಗಾನದಲ್ಲಿ ಹಾಸ್ಯ ಕೆಲವು ಹಾಕಿದೆ, ಭಟ್ರ ವೇಷ ಹಾಕಿದ್ದೇನೆ, ಮತ್ತೆ ವಿದ್ಯುಲ್ಲೋಚನ, ರಾಕ್ಷಸನ ವೇಷ, ಕೆಲವು ವೇಷ ಎಲ್ಲ ಗುರುತಿಸಿದಾರ, ಗೌರವಿಸಿದ್ದಾರ? ಹೌದು ಸರ್. ಯಾರೆಲ್ಲ? ಎಲ್ಲರೂ ಹೇಳುದು ಅಂದ್ರೆ ಸಂಘ ಸಂಸ್ಥೆಗಳು, ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಸನ್ಮಾನ ಮಾಡಿದ್ದಾರೆ, ಮತ್ತೆ ಮಹಿಳಾ ಒಕ್ಕೂಟದಲ್ಲಿ ಮಾಡಿದ್ದಾರೆ, ಮಹಿಳಾ ಒಕ್ಕೂಟಗಳಲ್ಲೆಲ್ಲ ಮಾಡಿದ್ದಾರೆ, ಮಹಿಳಾ ಮಂಡಳಿಯಲ್ಲಿ ಮಾಡಿದ್ದಾರೆ, ವಿಶ್ವ ಮಹಿಳಾ ದಿನಾಚರಣೆ, ಮತ್ತೆ ಆಟಿಕೂಟ ಎಲ್ಲ ಮಾಡ್ತಾರಲ್ಲ ಸಂಘ ಸಂಸ್ಥೆಗಳು, ಅಲ್ಲಿ 1-2 ಕಡೆ ಸನ್ಮಾನ ಮಾಡಿದ್ದಾರೆ. ಆಟಿದ್ದೆಲ್ಲ ಪಲ್ಯದ ಅಲ್ಲಿ ನಾವು ಕರಗತ ಆಗಿದೆ ಅದು. ಹೌದು ಸರ್, ಅಲ್ಲಿ ಆಟಿದ್ದೆಲ್ಲ ಮಾಡ್ತೇನೆ ನಾನು. ಆಟಿ ತಿಂಗಳು ಬಂದಾಗ ನಾನು ಕೆಲವು ಎಲ್ಲ ಮಾಡಿ ನನ್ನ ನೇಬರ್ಸಿಗೆಲ್ಲ, ನನ್ನ ಫ್ರೆಂಡ್ಸಿಗೆಲ್ಲ ಕೊಡುದು. ಕೇನದ ಪುಂಡಿಯ ಬಗ್ಗೆ ಯಾರು ಪ್ರಸ್ತಾಪಿಸಲಿಲ್ಲ? ಕೇನದ ಪುಂಡಿ, ಹೌದು, ಕೇನದ ಪುಂಡಿ ಸ್ವಲ್ಪ ಕಮ್ಮಿ ಸರ್ ಮಾಡುದು ಎಲ್ಲರೂ, ಅದು ಸ್ವಲ್ಪ ಜಾಗ್ರತೆ ಬೇಕು. ಸಂಕ್ರಮಣ ಮಣ್ಣಿ, ಹೌದೌದು, ಕಾವೇರಿ ಸಂಕ್ರಮಣ ಮಣ್ಣಿ, ಅದು ಮಣ್ಣಿ ಎಲ್ಲ ಮಾಡ್ತೇವೆ ಸರ್. ಅದಕ್ಕೆ ಪೂರಕವಾಗಿ ಯಾವಾಗ ಮಾಡ್ತಾರೆ ಅನ್ನೋದನ್ನ ತಿಳಿಸಿದ್ದೀರಾ? ಅದೆಲ್ಲ ಕಾವೇರಿ ಸಂಕ್ರಮಣಕ್ಕೆ, ಕಾವೇರಿ ಸಂಕ್ರಮಣ ಅಲ್ಲ, ಮಣ್ಣಿ ಮಾಡುದಂತೆಲ್ಲ ಹೊಸ ಅಕ್ಕಿ ಬರ್ತದೆ ಗೊತ್ತಾ ಸರ್? ಹೊಸ ಅಕ್ಕಿ ಬಂದು ಆ ಬಿಲ್ಲಿಗೆ ಕೊಡುವ ಮುಂಚೆ ಒಂದಿಷ್ಟು ಭತ್ತವನ್ನು ಕುಟ್ಟಿ ಅದನ್ನು ಅಕ್ಕಿ ಮಾಡ್ತಾರೆ ನೋಡಿ, ಅದರಲ್ಲಿ ಮಣ್ಣಿ ಮಾಡ್ತೇವಲ್ಲ, ಅದು ಮಾಡ್ತೇನೆ ಅದು ನನ್ಗೆ ಒಂದು ಮನೆಯವರು ಕೊಡ್ತಾರೆ ಸರ್, ಒಂದು ಪಾವು ಅಕ್ಕಿ ಕೊಡ್ತಾರೆ, ಅದನ್ನು ಮಾಡ್ತೇನೆ. ಗೆರ್ಸೆಯಲ್ಲಿ ಬಾಳೆ ಎಲೆ ಹಾಕಿ ಅದನ್ನೆಲ್ಲ ಮಾಡಿ ಬೆಳಿಗ್ಗೆ ಕಟ್ಟು ಮಾಡಿ ತಿನ್ನುದು. ಮಣ್ಣಿ ಅಡುಗೆಯಲ್ಲಿ ತನ್ನದೇ ಪ್ರಯೋಗಗಳು? ಕೆಲವೊಂದು ಬಿರಿಯಾನಿ ನಮ್ಮನ್ನು ಮಾಡ್ತೇನೆ, ನಂದೇ ಕೆಲವು ಎಲ್ಲ ಇದು ಮಾಡ್ತೇನೆ. ಹೀಗೆ ಮಾಡಿ ಅಂದ್ರೆ ಈಗಿನ ಮಕ್ಕಳಿಗೆ ಸಾಂಪ್ರದಾಯಿಕ ಅಡಿಗೆ ಇಷ್ಟ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಹಾಕಿ ನಂದೊಂಥರ ಎಡಿಷನ್ ಮಾಡಿ ಹಾಕ್ತೇನೆ. ಹೇಳ್ತಾರೆ ನಿಮ್ಮದು ಗ್ರೀನ್ ಮಸಾಲ ಮಾಡಿದ್ದೆವು ಮೊನ್ನೆ ಅಂತ ನನ್ನ ಫ್ರೆಂಡ್ ಫೋನ್ ಮಾಡಿದ್ರು. ನಾನು ಮಮತಕ್ಕ ನಿಮ್ಮದು ಗ್ರೀನ್ ಮಸಾಲ ನೋಡಿ ಮಾಡಿದ್ದು, ಬೆಳಿಗ್ಗೆ ಸಂಜೆ 2 ಹೊತ್ತಿಗೆ ಮಾಡಿದ್ದು, ಒಂದೇ ಹೊತ್ತಿಗೆಲ್ಲ ಖಾಲಿ ಮಾಡಿಬಿಟ್ರು ಅಂತ ಹೇಳ್ತಾರೆ. ತುಂಬ ಜನ ಥ್ಯಾಂಕ್ಸ್ ಹೇಳ್ತಾರೆ. ಈಗ ಮಸಾಲ, ಚಿಕನ್ ಸುಕ್ಕ ಪೌಡರ್, ಪುಳಿಮುಂಚಿ ಪೌಡರ್, ಕಬಾಬ್ ಪೌಡರ್ ಎಲ್ಲ ಮಾಡ್ತಾ ಇದ್ದೇನೆ. ಬ್ರ್ಯಾಂಡ್ ಅಲ್ಲ ಸರ್, ನಂದು ಹೀಗೆ ಕಬಾಬ್ ಪೌಡರ್, ಅಂದ್ರೆ ಕಬಾಬ್ ಪೌಡರ್ ಅಲ್ಲಿ ಎಲ್ಲ ಪ್ರಿಸರ್ವೇಟಿವ್ ಹಾಕ್ತಾರೆ, ನಾನು ಅದು ಹಾಕುದಿಲ್ಲ. ಮತ್ತೆ ನಾನು ಚಿಕನ್ ಸುಕ್ಕ ಪೌಡರ್ ಬಂದ್ರೆ ಧನುಷಲ್ಲಿ ತರುದು ಸರ್, ಬ್ಯಾಡಿಗೆ. ಅಡುಗೆಯಲ್ಲಿ ಜನರ ಆರೋಗ್ಯವನ್ನು ಗಮನಿಸ್ತೇನೆ. ದುಡ್ಡಿನ ಯೂಟ್ಯೂಬ್ ಅಲ್ಲಿ ಸದಾ ತೋರಿಸಿದ್ದೇನೆ ಸರ್. ಹೀಗೆ ಅಂದ್ರೆ ನಾನು ಮಾಡ್ತೇನೆ, ಬೇರೆಯವರು ಮಾಡುದಾದ್ರೆ ಈಗ ಹಣ ಕೊಟ್ಟೆ ತಗೊಳ್ಬೇಕಂತ, ಅವರು ಬೇಕಾದ್ರೆ ಮಾಡ್ಲಿ ಅಂತ ನನ್ಗೆ ಹೇಳ್ತಾರೆ ಫ್ರೆಂಡ್ಸ್. ಅಲ್ಲ ಮಮತಕ್ಕ, ನೀವೀಗ ಮಾಡ್ತಿದ್ದಾರಲ್ಲ, ನೀವು ಪುನಃ ಅದನ್ನು ಯೂಟ್ಯೂಬ್ಗೆ ಯಾಕೆ ಹಾಕುದು ಅಂತ ಕೇಳಿದ್ದು. ಮಾಡುವವರು ಮಾಡ್ತಾರೆ, ಮಾಡದಿದ್ದವರಿಗೆ ಹೇಳ್ತೇನೆ ಅಂತ. ಬಟ್ ಮಕ್ಕಳು ಈಗ ಹೆಚ್ಚಾಗಿ ಫಾಸ್ಟ್ ಫುಡ್ಗೆ ಹೋಗಿದ್ದಾರೆ, ಅವರನ್ನ ಮರಳಿ ನಮ್ಮ ಸಾಂಪ್ರದಾಯಿಕ ಫುಡ್ಗೆ ತರುವಲ್ಲಿ ಏನಾದರೂ ಪ್ರಯತ್ನ ಮಾಡಿದ್ದೀರಾ? ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳ ಮೂಲಕ ಅವರಿಗೆ ತಿಳಿಸುವಂತ ಪ್ರಯತ್ನ ಹೇಳ್ತೇವೆ ಸರ್. ನಾನು ಈಗ ಯೂಟ್ಯೂಬ್ ಅಲ್ಲಿ ಸಹ ಹೇಳ್ತೇನೆ, ನೋಡಿ ನೀವು ಕಬಾಬ್ ಪೌಡರ್ ತರ್ತೀರಾ, ಅದಕ್ಕೆ ಪ್ರಿಸರ್ವೇಟಿವ್ ಹಾಕ್ತಾರೆ ನೋಡಿ, ನೀವು ಹೀಗೆ ಮಾಡಿ, ಹೀಗೆ ಎಲ್ಲ ಮಾಡಿ ತೋರಿಸಿ, ಹೀಗೆಲ್ಲ ಅದೆಲ್ಲ ಹೇಳ್ತೇನೆ ಸರ್. ಈಗ ನೋಡಿ ಅದರಲ್ಲಿ ಹೀಗೆ ಇರ್ತದೆ, ಅದನ್ನು ನೀವು ಇದು ಮಾಡಿ, ಇದಕ್ಕೆ ನೀವು ಅಂದ್ರೆ ಇದರಲ್ಲಿ ಕಲರ್ ಇಲ್ಲ, ಕಲರ್ ಏನಿಲ್ಲದಿದ್ರು ರುಚಿಗೆ ನೀವು ಇದು ಮಾಡಬೇಕು, ಪ್ರಾಮುಖ್ಯತೆ ಕೊಡಿ ಅಂತೆಲ್ಲ ಹೇಳ್ತೇನೆ ಸರ್ ನಾನು. ಓಕೆ, ಮಹಿಳಾ ದಿನಾಚರಣೆ ವಿಶೇಷವಾಗಿ ಕೇಳುವುದಿದ್ರೆ ಮಹಿಳೆಯರ ಸಮಾನತೆಯ ಬಗ್ಗೆ, ಮಹಿಳೆಯರ ಸಬಲೀಕರಣದ ಬಗ್ಗೆ, ಮಹಿಳೆಯರ ಲಿಂಗಾಸಮಾನತೆಯ ಬಗ್ಗೆ ಕೂಗುಗಳು ಕೇಳ್ತಾ ಇದೆ. ಈ ಎಲ್ಲ ಚಟುವಟಿಕೆಗಳಿಂದ ನಿರಂತರ ಆಗಿರುವುದು ಅಥವಾ ಹೆಚ್ಚೆಚ್ಚು ಅವಳು ಸ್ವಾವಲಂಬಿಯಾಗಿ ಬದುಕುವುದರಿಂದ ಈ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗಬಹುದಾ? ಆಗ್ಬೋದು, ಪ್ರಯತ್ನ ಪಟ್ಟರೆ ಆಗ್ಬೋದು. ಪ್ರತಿ ಮಹಿಳೆಯೂ ಕೂಡ ಏನು ಕಲ್ತುಕೊಂಡೇ ಏನು ಎಜುಕೇಶನ್ ಇಂದಲೇ ಅವಳು ಮುಂದೆ ಹೋಗ್ಬೇಕಂತಿಲ್ಲ. ಆಕ್ರಮಣ ದಬ್ಬಾಳಿಕೆಗಳು ಹೆಚ್ಚುತ್ತಾ ಇವೆಲ್ಲ, ಇದನ್ನ ಕಂಡಾಗ ತಮಗೆ ಖೇದ ಅನಿಸೋದಿಲ್ವೇ? ಹೌದು ಸರ್, ಅದಕ್ಕೆ ನಾನು ಹೇಳುದು ಹೆದರ್ಬಾರ್ದು ಸರ್. ನಾವು ಹೆದರಿದ್ರು ಕೂಡ ಎದುರಿದವರಿಗೆ ಗೊತ್ತಾಗಬಾರ್ದು ನಾವು ಹೆದರಿದ್ದೇವೆ ಅಂತ. ಅವರು ನಮ್ಮನ್ನು ಇನ್ನೂ ಹೆದರ್ಸ್ತಾರೆ. ನಾವು ಯಾವುದಕ್ಕೂ ನಮ್ಮಲ್ಲಿ ನ್ಯಾಯ ಇದ್ರೆ, ನಮ್ಮಲ್ಲಿ ತಪ್ಪು ಇಲ್ಲದಿದ್ರೆ ಯಾವಾಗ್ಲೂ ಹೆದರಬಾರ್ದು ಸರ್. ಪುರುಷ ಪ್ರಧಾನ ವ್ಯವಸ್ಥೆ ತಮಗೆ ತಡೆಗೋಡೆ ಆಗ್ಲಿಲ್ಲ? ಏನಿಲ್ಲ ಸರ್, ಮನೆಯವರ ನನ್ಗೆ ಸಹಕಾರ ಸರ್. ನಾನು ಎಲ್ಲರೂ ಹೇಳ್ತಾರೆ ಮದುವೆ ಆದನ ಎಲ್ಲ ಬಂಧನ ಅಂತ, ನನ್ಗೆ ಮದುವೆ ಆಗುವ ಮುಂಚೆನೆ ಬಂಧನ ಸರ್, ಮದುವೆ ಆದ ನಂತರ ಬಂಧನ ಬಿಡಿಸಿ ಹೋಗಿ ಮಾತು ಅಲ್ಲ ಸರ್. ಅಲ್ಲಿ ಹಾಗಲ್ಲ ಸರ್, ಹಾಗೇನಲ್ಲ ಸರ್. ಏನ್ ಗೊತ್ತಾ ಸರ್, ಮದುವೆ ಆಗುವ ಮುಂಚೆ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ನಾಟಕ ಮಾಡಬಾರ್ದು, ಡ್ಯಾನ್ಸ್ ಮಾಡಬಾರ್ದು, ಹಾಗಲ್ಲ. ನನ್ನ ಗಂಡನ ಮನೆಯಲ್ಲಿ ಎಷ್ಟು ಜನ
ಜನ ಕಲಾವಿದರೇ ಆಗಿದ್ದಾರೆ. ಆದ್ರೆ ಇಲ್ಲಿ ನಮ್ಗೆ ಹಾಗಲ್ಲ ಸರ್, ನಮ್ಮ ಮೇಲೆ ನಂಬಿಕೆ ಉಂಟು, ನಮ್ಮ ಮೇಲೆ ವಿಶ್ವಾಸ ಉಂಟು ಸರ್. ಅಪರೂಪಕ್ಕೊಮ್ಮೆ ಆದ್ರೂ ಅವರು ಮೆಚ್ಚುಗೆ ಸೂಚಿಸ್ತಾರೆ. ಮೆಚ್ಚುಗೆ ಸೂಚಿಸ್ತಾರೆ ಸರ್. ನನ್ನ ಹತ್ರ ಹೇಳುದಿಲ್ಲ ಸರ್, ಮಕ್ಕಳಿಗೆ ಬೇರೆಯವ್ರ ಹತ್ರ ಎಲ್ಲ ಹೇಳ್ತಾರೆ ಸರ್, ಅಲ್ಲ ಕಾವೇರಿಗೆ ಅಂತ ಬಂಗೊಂಡ ಅಂತ ಹೇಳ್ತಾರೆ ಸರ್, ನನ್ನ ಎದುರಲ್ಲಿ ಹೇಳುದಿಲ್ಲ. ವಿಶ್ವ ಮಹಿಳಾ ದಿನಾಚರಣೆಯ ಆಚರಣೆ ಯಾವ ರೀತಿಯಲ್ಲಿ ಆಗ್ತಾ ಇದೆ? ತಮ್ಮದು ತಯಾರಿ ಆಗ್ತಾ ಇದೆಯಾ? ಹೌದು ಸರ್, ಜಿಲ್ಲಾ ಒಕ್ಕೂಟದಿಂದ ಸಹ ತಯಾರಾಗ್ತಿದೆ. ಈಗ 3 ಗಂಟೆಗೆ ಡಿ ಡಿ ಅವರ ಮೀಟಿಂಗ್ ಸಹ ಉಂಟು ಇವತ್ತು. ಸನ್ಮಾನ ಕಾರ್ಯಕ್ರಮ. ಹೌದು, ಸನ್ಮಾನ ಕಾರ್ಯಕ್ರಮ ಎಲ್ಲ ಇದೆ. ಈಗ ತಾಲೂಕು ಮಹಿಳಾ ಒಕ್ಕೂಟದಿಂದ ಸಹ ಈಗ ಎಲ್ಲ ಇದು ಕಾಂಪಿಟೇಷನ್ ಅಂತ ಇತ್ತು, ಈಗ ಕಾಂಪಿಟೇಷನ್ ಬೇಡ ಅಂತ ಹೇಳ್ಕೊಂಡು ಡ್ಯಾನ್ಸ್ ಎಲ್ಲ ರೆಡಿ ಆಗ್ತಾ ಉಂಟು. ರಾಜಾಂಗಣದಲ್ಲಿ 8 ತಾರೀಕಿಗೆ ತಾಲೂಕು ಮಹಿಳಾ ಒಕ್ಕೂಟದ್ದು, 9 ತಾರೀಕಿಗೆ ಜಿಲ್ಲಾ ಒಕ್ಕೂಟದ್ದು ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಮಹಿಳಾ ದಿನಾಚರಣೆ ಎಲ್ಲ ಮಾಡ್ತಾ ಇದ್ದಾರೆ. ಬಿಸಿ ಸರ್, ಸ್ವಲ್ಪ ಬಿಸಿ. ಕಲಾ ಪ್ರದರ್ಶನ ಇಲ್ಲ? ಕಲಾ ಪ್ರದರ್ಶನ ಅಂದ್ರೆ ಇನ್ನೇನು ಬುಕ್ ಆಗ್ತದೆ ಸರ್. ಶನೀಶ್ವರ ಮಹಾತ್ಮೆ ಒಂದು ಕಡೆ ಮಾಡಿದ್ದೇವೆ, ಇನ್ನೊಂದು ಉಂಟಂತ ಹೇಳ್ತಿದ್ದಾರೆ, ನೋಡ್ಬೇಕು ಸರ್, ಎಲ್ಲ ಮಾಡ್ಬೇಕು. ಇದು ಸಾಫಲ್ಯದಿಂದ ಯಕ್ಷಗಾನ ಇರ್ಬೇಕು. ಈ ಚಟುವಟಿಕೆಗಳು ನಿರಂತರ ಸರ್. ಅದು ಇಲ್ಲದಿದ್ರೆ ಜೀವನವೇ ಇಲ್ಲ ಸರ್, ಹಾಗೆ ಆಗಿದೆ. ಅಂದ್ರೆ ಏನಾದ್ರೂ ಮಾಡ್ತಾ ಇದ್ರೆ ನಮ್ಗೆ ಆರೋಗ್ಯ ಇರ್ತದೆ, ಇಲ್ದಿದ್ರೆ ಸ್ವಲ್ಪ ನಿದ್ದೆ ಮಾಡ್ಕೊಂಡ್ರೆ ಸ್ವಲ್ಪ ಮೈ ಮನಸ್ಸರೆಲ್ಲ ಉಲ್ಲಾಸ ಇರುವುದಿಲ್ಲ. ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳೆಯರಿಗೆ ಕಿವಿ ಮಾತೇನು? ಮಹಿಳೆಯರು ಸಬಲರಾಗಬೇಕು. ಹೌದು ಸರ್, ಸ್ವಾವಲಂಬಿಗಳಾಗಬೇಕು ಸರ್. ಈಗ ನಾನು ಇಷ್ಟರವರೆಗೆ ಯಾವುದೊಂದು ಬಿಸ್ನೆಸ್ ಮಾಡ್ತಿರ್ಲಿಲ್ಲ, ಈಗ ಮಸಾಲೆ ಪೌಡರ್ ಅದೆಲ್ಲ ಮಾಡ್ತೇನೆ ಸರ್. ಈಗ ಹಾಗೆ ಕೆಲವು ವಿಷಯದಲ್ಲೆಲ್ಲ ನಿಪುಣರಾಗಿದ್ದಾರೆ. ಅದನ್ನು ಹೊರಗೆ ತರಬೇಕು, ಅದಕ್ಕೆಲ್ಲ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ. ಕೇಳಬೇಕೋ ಬೇಡವೋ, ಮಹಿಳೆಯರು ಕೂಡ ಬದಲಾಗ್ತಾ ಇದ್ದಾರಲ್ವಾ? ಹೌದು ಸರ್. ಇದು ಸಮಾಜಕ್ಕೆ ಕಂಟಕ ಆಗ್ತಾ ಇದೆ ಅನ್ನುವಂತ ಕಟು ಸತ್ಯ ತಮ್ಮ ಎದುರಲ್ಲಿ ಇದೆಯಲ್ಲ? ಹೌದು ಸರ್. ಇದಕ್ಕೆ ಪರಿಹಾರ? ಹೌದು ಸರ್, ಹೆಣ್ಣಿಗೆ ಶತ್ರು ಅಂತ ಸಹ ಉಂಟು ಸರ್. ಹೌದು ಸಹ, ಹೌದು, ಎರಡು ಜಡೆ ಸೇರುವುದಿಲ್ಲ, ಜಗಳ ತಗಳ ಎಲ್ಲ ಆಗ್ತದೆ ಅಲ್ಲ. ಅದಕ್ಕೆ ಪರಿಹಾರ ಸೂತ್ರ ಬೇಕಲ್ಲ, ಮಹಿಳೆಯರೇ ರೂಪಿಸ್ಕೊಳ್ಬೇಕಲ್ಲ? ಹೌದು ಸರ್, ಅದೆಲ್ಲ ಅವರ ಮನಸ್ಸಿನಿಂದ ಬರಬೇಕು ಸರ್. ನಾನು ಮಾಡೋದು ತಪ್ಪು, ನಾನು ಮಾಡೋದು ತಪ್ಪು. ಅವಳಿಗೆ ಒಂದು ಮನಸ್ಸಿನಲ್ಲಿ ಸ್ವಾಭಿಮಾನ, ಅವಳದ್ದು ಒಂದು ಹೇಳ್ತಾರೆ, ಏನಂತ ಹೇಳ್ತಾರೆ, ಮನಸ್ಸಿನಲ್ಲಿ ಗೊತ್ತಿರಬೇಕು ಅವಳದ್ದೊಂದು. ನಾನು ಮಾಡುವ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಲಿ. ಯಾಕೆಂದ್ರೆ ಮಹಿಳೆಯರ ತ್ಯಾಗಮಯಿ ವ್ಯಕ್ತಿತ್ವ ಕಡಿಮೆ ಆಗ್ತಾ ಇದೆ, ಅದಕ್ಕೆ ಕೇಳ್ತಾ ಇರೋದು. ಅದು ಸರ್, ಲೋಕದಲ್ಲಿ ಅಂತೇಳಿ ಪರಿಸ್ಥಿತಿ ಪರಿವರ್ತನೆ ನಿಯಮ. ಹೌದು ಸರ್, ಅದಕ್ಕೆ ಏನಾದ್ರು ಒಂದು ಸೂತ್ರ ಹಿಡ್ಕೊಳ್ಬೇಕಲ್ಲ? ಹೌದು, ನಾವು ಹೇಳ್ಬೋದು. ಮತ್ತೆ ನಾ ಹೇಳಿದಲ್ಲ ಸರ್, ಈಗ ಸೂತ್ರ ಹರಿದ ಗಾಳಿಪಟ ಆಗಿದೆ ಕೆಲವೊಂದು ನಿರ್ಧಾರಗಳು. ಮನೆಗಳು ವಿಭಜನೆಗೊಳ್ತಾ ಇದೆ, ಕೇವಲ ಒಬ್ಬೊಬ್ಬರ ಪ್ರಶ್ನೆ ಅಲ್ಲ, ಮನೆಗಳು ವಿಘಟನೆ. ಸಾಂತ್ವನದಲ್ಲಿ ಕೆಲವು ದೂರುಗಳೆಲ್ಲ ಬರ್ತದೆ, ಅವಾಗ ಇದಕ್ಕೆ ಪರಿಹಾರವನ್ನು ಹುಡುಕ್ಬೇಕಲ್ಲ? ಹೇಳ್ತೇವೆ ಸರ್, ಆದ್ರೆ ಕೇಳ್ಬೇಕು ಅವರು. ನಮ್ಮಿಂದ ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ಸರ್. ಈಗ ಅಲ್ಲ, ಮಹಿಳಾ ದಿನಾಚರಣೆಯಲ್ಲಿಯೂ ಈ ವಿಷಯಗಳನ್ನು ಕೂಡ ಪ್ರಸ್ತಾಪಿಸಬೇಕು. ಕೇವಲ ದಬ್ಬಾಳಿಕೆ ಆಗ್ತಾ ಇದೆ, ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಶೋಷಣೆಗಳು ಆಗ್ತಾ ಇವೆ ಅನ್ನೋದಕ್ಕಿಂತಲೂ ಅದು ಕೂಡ ಮುಖ್ಯ. ಇದು ಕೂಡ ಒಂದಷ್ಟು ಅಳವಡಿಸಿಕೊಂಡ್ರೆ ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಆಗಬೇಕು. ಯಾಕಂದರೆ ಮಹಿಳೆಯರಿಗೆ ಶತ್ರುಗಳು ಆಗಬಾರ್ದು ಅನ್ನುವಂಥ ನೆಲೆಯಲ್ಲೂ ಕೆಲವೊಂದು ಚಿಂತನೆಗಳು ಆಗಬೇಕು. ಹಾಗೆ ಕೆಲವರ ಮನಸ್ಸಿನ ಭಾವನೆ ಒಂದೊಂದು ತರ. ಹೌದು, ಮನಸ್ಸಿನ ಭಾವನೆ ನಾವು ಹೇಳಿದ್ರು ಕೂಡ, ನಾವೀಗ ಹೇಳಿದ್ರೆ ಸ್ವಲ್ಪ ಕೆಲವೊಮ್ಮೆ ಹೇಳ್ತದೆ, ನಾವಿಷ್ಟು ಮಾತಾಡಿದ ಟೈಮ್ ವೇಸ್ಟ್ ಅಂತ ಹೇಳ್ಕೊಂಡು, ಅದು ಅವರನ್ನು ಎಷ್ಟು ಅಳವಡಿಸಿಕೊಳ್ತಾರೆ ಏನು ಗೊತ್ತಾಗುದಿಲ್ಲ ಸರ್. ಓಕೆ, ಕೊನೆಯ ಮಾತೇನು ನಮ್ಮ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯಲ್ಲಿ ಭಾಗವಹಿಸುವಲ್ಲಿ? ಮಹಿಳಾ ದಿನಾಚರಣೆ ಅಂದ್ರೆ ನಾನು ಒಂದೇ ಹೇಳುದು, ಮನೆಯಲ್ಲಿಯೇ ಕುತ್ಕೊಳ್ಬೇಡಿ, ಸ್ವಲ್ಪ ಹೊರಗಡೆ ಬನ್ನಿ ಅಂತ ಹೇಳ್ತೇನೆ. ಹೊರಗಡೆ ಬರುವಾಗ ಮನೆಯ ಜವಾಬ್ದಾರಿಯನ್ನ ಪೂರೈಸಿಕೊಂಡು ಬನ್ನಿ. ಮನೆಯಲ್ಲಿ ಏನೆಲ್ಲ ಗಂಡ ಮಕ್ಕಳಿಗೆ, ನಮ್ಮ ಮನೆಯಲ್ಲಿಯೇ ಅರ್ಧಂಬರ್ಧ ಮಾಡಿಟ್ಟು ಊರನ್ನು ಉದ್ಧಾರ ಮಾಡ್ತೇನೆ ಅಂತ ಬರುವುದು ತಪ್ಪು ಸರ್. ಮನೆಯಲ್ಲಿ ಸಹ ಬೇಕಾದ ನಮ್ಮ ಕರ್ತವ್ಯವನ್ನು ಮೊದಲು ನಾವು ಹೊರಗಡೆ ಬರುವ ಮುಂಚೆ ಮನೆಯಲ್ಲಿ ನಮ್ಮ ಕರ್ತವ್ಯವನ್ನ ನಾವು ಪ್ರಾಮಾಣಿಕತೆಯಾಗಿ ಮಾಡಿ ನಂತರ ನಾವು ಸಮಾಜಕ್ಕೆ ಇದು ಬರಬೇಕು. ಫಸ್ಟ್ ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಹಬ್ಬ ಆಚರಿಸಲೇಬೇಕು. ಎಲ್ಲರೂ ಒಟ್ಟು ಸೇರ್ತೇವೆ. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಮಮತಾ ಸುಧಾಕರ್ ಶೆಟ್ಟಿ ಅವರಿಗೆ ಧನ್ಯವಾದಗಳು, ನಮಸ್ಕಾರ. ತಮ್ಮ ಅಡುಗೆಗಳು ಮತ್ತಷ್ಟು ವ್ಯಾಪ್ತಿಯನ್ನು ಪಡೆದುಕೊಳ್ಳಿ ಮತ್ತು ಚಟುವಟಿಕೆಗಳು ನಿರಂತರವಾಗಿರಲಿ. ಯಕ್ಷಗಾನ ಆಗಿರಬಹುದು, ನಾಟಕ ಆಗಿರಬಹುದು, ಯೂಟ್ಯೂಬರಲ್ಲಿಯೂ ಕೂಡ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಸಿಗಲಿ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ ಕಾರ್ಯಕ್ರಮ. ಮಹಿಳೆಯರ ದಿನಾಚರಣೆ ಹಿನ್ನೆಲೆಯಲ್ಲಿ ಸಾಧಕ ಮಹಿಳೆಯರನ್ನು ಪರಿಚಯಿಸುವ ಜೊತೆಗೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಏನೆಂದರೆ, ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಎಲ್ಲರೂ ಕೂಡ ನೆರವಾಗಬೇಕು ಮತ್ತು ನಮ್ಮ ಮನಸ್ಥಿತಿಗಳು ಬದಲಾಗಬೇಕು.
ಮನಸ್ಥಿತಿಗಳು ಬದಲಾದರೆ ಮುಖ್ಯವಾಗಿ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸೂತ್ರ ಸಿದ್ಧವಾದಂತೆ. ಈ ನಿಟ್ಟಿನಲ್ಲಿ ಎಲ್ಲ ನಾಗರಿಕರು, ಪುರುಷ ಪ್ರಧಾನ ವ್ಯವಸ್ಥೆ ಆಗಿರಬಹುದು, ಅದು ಎಲ್ಲ ನಾಗರಿಕರು ಮಹಿಳೆಯರನ್ನು ಗೌರವಾದರಿಂದ ಪ್ರೀತಿಯಾದರಿಂದ ನೋಡಿಕೊಳ್ಳುವಲ್ಲಿ ಮತ್ತು ಅದನ್ನು ತಿಳಿ ಹೇಳುವಲ್ಲಿ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.